ಕಾವಲುಗಾರನು. ಇವುಗಳಲ್ಲಿ ಬಂದು ಹೋಗುವ ಅಧಿಕಾರ ಉಳ್ಳವುಗಳನ್ನ ಮಾತ್ರ ಓಡಾಡುವುದಕ್ಕೆ ಬಿಡುತ್ತಾ ತನ್ನ ಧರ್ಮವನ್ನ ಪಾಲಿಸುತ್ತಿದ್ದರೆ ಆ ವಿಷಯವಾಗಿ ಹೀಗೆ ಹೇಳಬಹುದು. ಆತ್ಮ ಸದಾ ಇರುವವ, ಯಾವಾಗಲೂ ಇರುವವ. ನಾವು ನೀವೆಲ್ಲರೂ ಯಾವಾಗಲೂ ಇರುವವರಿದ್ದರೆ, ಆದ್ರ ಈ ದೇಹ ಹೋಗೋದು ಬರುವುದು ಮಾಡ್ತದಲ್ಲ. ಹೋಗುವುದು ಯಾವುದಿದೆ, ಬರುವುದು ಯಾವುದಿದೆ, ಅದು ನಮ್ದು ಎಂದೆಂದು ಆಗುತ್ತಿಲ್ಲ. ಅದಕ್ಕ ಹೋಗೋಣ ಈ ಬರೋಣ ನಡೆಯುತ್ತಿದ್ದರೂ ಕೂಡ ಅವನು ಅದರ ಭಾಗಿಯಲ್ಲ, ಕೇವಲ ಸಾಕ್ಷಿಯಾಗಿದ್ದಾನೆ. ನಮ್ಮ ಆತ್ಮ ಸ್ವರೂಪ ಹೆಂಗಿದೆ? ಅದು ಸಾಕ್ಷಿ ಸ್ವರೂಪ. ಯಾವಾಗಲೂ ಸಾಕ್ಷಿ ಸ್ವರೂಪನಾಗಿ ನೋಡ್ತಾ ಇರುವಂಥವ. ಇದರಿಂದ ಅವನು ಮಾಡುವುದು ಇಲ್ಲ. ಅವ ಸಾಕ್ಷಿ ಸ್ವರೂಪ ಏನಲ್ಲ, ಇದರಲ್ಲಿ ಈ ದೇಹದಲ್ಲಿ ಏನನ್ನೂ ಮಾಡುವುದಿಲ್ಲ, ಏನನ್ನು ಮಾಡಿಸುವುದು ಕೂಡ ಇಲ್ಲ. ಹೆಂಗದ ನಮ್ಮ ಅನಾಶಕ್ತಿ ಯೋಗ. ಮಹಾತ್ಮ ಗಾಂಧಿ ಕೂಡ ಖುಷಿ ಅಂದರೆ ತನ್ನ ಮೇಲೆ ಹತೋಟಿಯನ್ನಿಟ್ಟುಕೊಂಡವನು. ಖುಷಿ ಅಂದ್ರ ಯಾವುದರಲ್ಲಿ? ತನ್ನ ವ್ಯವಹಾರದಲ್ಲಿ ಏನ್ ಮಾಡ್ಯಾನ? ಎಲ್ಲ ಇಂದ್ರಿಯಗಳಲ್ಲಿ, ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ ತನ್ನ ಹತೋಟಿಯನ್ನ ಸಾಧಿಸದವ. ಅವ ಸಾಧಿಸಿದವನು. ಅವ ಹೆಂಗಕ್ಕನ? ಸುಖಿಯಾಗಿರ್ತಾನವ ಸದಾ. ಎಂದೆಂದೂ ದುಃಖಿ ಇಲ್ಲ. ಯಾಕಂದ್ರ ಅವನು ಗಳನ್ನ ತ್ಯಜಿಸಿ ಬಿಟ್ಟಿದ್ದಾನೆ. ತಾನೇನ್ ಮಾಡ್ಯಾನ? ತಾನು ಮಾಡುವ ಕರ್ಮಗಳನ್ನ ಎಲ್ಲ ಬಿಟ್ಟಾನ. ಬಹಿರಂಗದಲ್ಲಿ ಮಾತ್ರ ಕರ್ಮ ಮಾಡಬೇಕು. ಬಹಿರಂಗ ಹೊರಗ ಬಾಹ್ಯದಲ್ಲಿ ಆ ಕರ್ಮಗಳನ್ನ ಮಾಡ್ತಾ ಇದ್ದರೂ ಕೂಡ ಮಾಡದಂತೆ ಇರಬೇಕು. ನಾವೇನ್ ಮಾಡೇವಿ? ಯಾವ್ದಾರ ಮಾಡಿಲ್ಲ ಅಂದ್ರೂ ಕೂಡ ನಾನಾ ಮಾಡಿದೆ, ಇದು ಎಲ್ಲವೂ ಕೂಡ ನನ್ನಿಂದ ಆತು ಅಂತ ನಾವು ತಿಳ್ಕೊಂಡಿವಲ್ಲ. ಇದು ತಪ್ಪು ಕಲ್ಪನೆ. ಬಹಿರಂಗದಲ್ಲಿ ಕರ್ಮ ಮಾಡಬೇಕು, ಆದರೆ ಅಂತರಂಗದಲ್ಲಿ ತ್ಯಜಿಸಿರಬೇಕು. ಅಂತರಂಗ ಅಂದ್ರ ಒಳಗ, ಅಂತಂದ್ರ ಒಳಗ, ಬಾಹ್ಯ ಅಂದ್ರ ಹೊರಗ. ಅಂತರಂಗದಲ್ಲಿ ಏನ್ ಮಾಡಬೇಕು? ನಾನು ಏನು ಮಾಡಿಲ್ಲ ಅಂತ ತ್ಯಜಿಸಿರಬೇಕು. ಸನ್ಯಾಸತ್ವ ಎನ್ನುವುದು ಅಂತರಂಗಕ್ಕೆ ಸಂಬಂಧಪಟ್ಟ ವಿಷಯ. ಇದು ಸನ್ಯಾಸ ಯಾವುದು ಇದು ನಂದಲ್ಲ, ಇದು ನಾನಲ್ಲ ಅನ್ನೋದನ್ನ ಬಿಟ್ಟು ತನ್ನ ಆತ್ಮ ನಾನು ಏನು ಮಾಡುವವನು ಅಲ್ಲ, ಮಾಡಿಸುವವನು ಅಲ್ಲ. ಈ ದೇಹದಲ್ಲಿರುವ ಎಲ್ಲ ಅಂತಃಕರಣ, ಚಿತ್ತ, ಕಾಮ, ಕ್ರೋಧ, ಲೋಭ, ಮೋಹ, ಮತ್ಸರಗಳು ಯಾವು ನನ್ನಲ್ಲ, ಇವು ನನ್ನವು ಅಲ್ಲ. ನನ್ನ ನಿಜವಾದ ಸ್ವರೂಪ ಸಾಕ್ಷಿ ಸ್ವರೂಪ. ಅಂತಯಾಗಿ ನಿಂತು ಸನ್ಯಾಸ ಎನ್ನುವುದು ಅಂತರ ಸಂಬಂಧಪಟ್ಟ ವಿಷಯ ಆಗಿದೆಯಲ್ಲ. ಅದರಿಂದ ಬಹಿರಂಗ ಕಾರ್ಯಕ್ಕೂ ಕೂಡ ಲೋಪ ಉಂಟಾಗಕೂಡದು. ಅದು ಅದರಿಂದ ಯಾವುದು ಲೋಪ ಬರಲ್ಲ. ಇದು ಸಾಧ್ಯ ಸ್ವಾಮಿಯ ಅಭಿಪ್ರಾಯ. ಹೀಗೆ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನ, ನೋಡಪ್ಪ, ಈ ನಿನ್ನ ಅಂತರಂಗದಲ್ಲಿ ಕನಸು ಮನಸ್ಸಿನಲ್ಲಿ ಇದು ಬರಲಾರದಂತೆ ನೀನು ಸಾಕ್ಷಿ ಸ್ವರೂಪನಾಗಿ ನೋಡು. ವಿಪರೀತವಾದ ಆಸಕ್ತಿ ಇರದಿದ್ದರೆ ಅದೇ ಮುಕ್ತಿ ಅಂತ. ಮುಕ್ತಿ ಮುಕ್ತಿ ಮೋಕ್ಷ ಮೋಕ್ಷ ಅಂತ ಹೇಳಂತೇವಲ್ಲ. ಸರ್ವ ವಾಸನೆಗಳ ಕ್ಷವೇ ಮುಕ್ತಿ ಮೋಕ್ಷ ಅಂತಾರಲ್ಲ. ಸರ್ವ ದುಃಖದ ನಿವೃತ್ತಿ ಪರಮಾನಂದದ ಪ್ರಾಪ್ತಿಯೇ ಮೋಕ್ಷ ಅಂತಾರಲ್ಲ. ಅದಕ್ಕೆ ಇವರಂತರ ವಿಪರೀತವಾದ ಆಸಕ್ತಿ ಇರದಿದ್ದರೆ, ಆಸಕ್ತಿ ಬೇಕು ಬೇಕೆಂಬ ಆಸಕ್ತಿ ಇಟ್ಟುಕೊಂಡಿವಂದ್ರ ನಮಗೇನಾಗುದಿಲ್ಲ? ನಿಜವಾದ ಸುಖ ಯಾವಾಗ ಸಿಗುದಿಲ್ಲ. ಅದಕ್ಕ ವಿಪರೀತವಾದ ಆಸಕ್ತಿ ಇರದಿದ್ದರೆ ಅದೇ ಮುಕ್ತಿ. ಅವ ತನ್ನ ಆಸೆಗಳನ್ನ ಮಿತಿ ಇರಿಸಿಕೊಂಡಿದ್ದಾನೆ ತನ್ನ ಪ್ರಯತ್ನದಿಂದ.
ಏನ್ ಮಾಡ್ಬೇಕ ಅವನ್ನ? ಇಂದ್ರಿಯಗಳ ಚೇಷ್ಟೆಗಳನ್ನ ಹದ್ದು ಬಸ್ತಿಯನ್ನಲ್ಲಿರಿಸಿಕೊಂಡಾನಲ್ಲ ಅವನೇ ಶಕ್ತಿವಂತ. ಅವನ್ನೆಲ್ಲ ತನ್ನ ಹಿಡಿತದಲ್ಲಿಟ್ಟುಕೊಂಡು ತಾನು ಹೇಳಿದಂತೆ ಯಾವ ಕೇಳಿಸ್ತಾನಲ್ಲ ಅವ ನಿಜವಾದ ಆ ಹದ್ದು ಬಸ್ತಿನಲ್ಲಿ ಇರಿಸಿದವ ಅವನೇ ಶಕ್ತಿವಂತ. ನಾವೇನ್ ತಿಳ್ಕೊಂಡೇವಿ? ದೇಹದಲ್ಲಿ ಶಕ್ತಿ ಇದ್ದಾಗ ನನ್ನಂತ ಶಕ್ತಿವಂತ ಯಾರು ಇಲ್ಲ ಅಂತ ತಿಳ್ಕೊಂಡೇವಿ. ಬುದ್ಧಿ ವಿಚಾರ ಮಾಡ್ತಾ ಇದ್ದಾಗ ನನ್ನಂತ ಬುದ್ಧಿವಂತ ಯಾರು ಇಲ್ಲ ಅಂತ ನಾವು ತಿಳ್ಕೊಂಡೇವಿ. ಅದಕ್ಕ ಶಕ್ತಿವಂತ ಅವನಿಗೆ ಮುಕ್ತಿ ದೊರೆತಿದಂತ ಹೇಳಿ ಮನುಷ್ಯ ತನ್ನನ್ನ ಎರಡಾಗಿ ವಿಂಗಡಿಸಿಕೊಳ್ಳಬೇಕಲ್ಲ. ಮಾಡುವವನೊಬ್ಬ ಮತ್ತ ನೋಡುವವನು ಒಬ್ಬ. ನಾನು ಸಾಕ್ಷಿ ನೋಡುತ್ತಿರುವವ, ಆದರೆ ಮಾಡುತ್ತಿರುವವನು ಬೇರೆ ಯಾರು? ಈ ಭಾವನೆಯನ್ನ ನಾವು ರೂಢಿಸಿಕೊಳ್ಳಬೇಕು. ದೇಹದಲ್ಲಿ ಹೊರಗೋದೇವೆ ಒಳಗೋದೇವಲ್ಲ, ಈ ಭಾವವನ್ನ ಮಾಡುವವನು ಬೇರೆ, ಮಾಡಿಸುವವನು ಬೇರೆ. ನಾನು ಸಾಕ್ಷಿ ಸ್ವರೂಪದಲ್ಲಿ ನಿಂತು ನೋಡುವವ ಅಂತೇಳಿ ನಾವು ಅದನ್ನ ಆ ಭಾವನೆಯನ್ನ ರೂಢಿಸಿಕೊಳ್ಳಬೇಕು. ಮಾನಸವ ಚಿಂತಿ ವಿಡದೊಂದೋರ್ವ ನೆರಡಾಗಿ ತಾಣದಾರೊಳು ವಾದಿಸುವನಂತೆ ಬಾಯಿಂದೇನೇನೋ ನುಡಿಯುತ್ತ ಕೈ ಸನ್ನೆಗೈಯುವನು. ಹಾನ ಒಂದೆರಡು ಮಂಕುತಿಮ್ಮ ಮನಸ್ಸಿನಲ್ಲಿ ಚಿಂತೆ ಉಂಟಾದಾಗ ಅವನು ಒಬ್ಬನೇ ಆಗಿದ್ದರು ಇಬ್ಬರಂತೆ ಭಾವಿಸಿಕೊಂಡು. ತಾನೇನ್ ಮಾಡ್ಯಾನ? ಒಬ್ಬನಾದ ಕರೆ ಇದ್ದರೂ ಕೂಡ ಆ ಚಿಂತೆ ಉಂಟಾದಾಗ ಅವ ಒಬ್ಬನೇ ಆಗಿದ್ದರು ಇಬ್ಬರಂತೆ ಭಾವಿಸಿಕೊಂಡು ಬಾಯಿಂದ ಏನೇನು ಹೇಳ್ತಾ ಮತ್ತ ಕೈನಲ್ಲಿ ಸಂಜ್ಞೆಗಳನ್ನ ಮಾಡ್ತಾ ಇರ್ತಾನಲ್ಲ. ಪರಬ್ರಹ್ಮ ವಸ್ತು ತೋರಿಕೆಗೆ ಒಂದೇ ಆದರೂ ಅದು ಎರಡಂತೆ ಕಾಣಿಸಿಕೊಳ್ಳುತ್ತದೆ. ಮನಸ್ಸಿನಲ್ಲಿ ಏನಾದರೂ ಒಂದು ವ್ಯಥೆ, ಗಾಢವಾದ ಚಿಂತನೆ ಯಾವುದು ಒಂದು ಆಗಿತ್ತಂದ್ರ ಅದ್ ಏನಾಗತ್ತಂದ್ರ ಚಿಂತೆ ಬಹಳ ಕಾಡ್ತಾ ಇರ್ತದಲ್ಲ. ಅದಕ್ಕ ಚಿಂತೆ ಉಂಟಾದಾಗ ಅವ ಒಬ್ಬನಾಗಿದ್ದರೂ ಕೂಡ ಇಬ್ಬರಂತೆ ಭಾವಿಸಿಕೊಂಡು ಏನ್ ಮಾಡಬೇಕು? ನನ್ನ ಜೀವನದಲ್ಲಿ ಯಾವ ತೆರನಾಗಿ ಮಾಡಿದರೆ ಈ ದುಃಖಗಳಿಂದ ನಾನು ಈ ಕಷ್ಟಗಳಿಂದ ಯಾವಾಗ ಪಾರಾದೆನಂತೇಳಿ ನಾವು ಚಿಂತನೆ ಮಾಡ್ತಾ ಇದ್ದಾಗ ನಾವ್ ಏನಾಗತಿ? ಇಬ್ಬರಂತೆ ಭಾವಿಸಿಕೊಂಡು ಜೀವನ ಆಕತಿ. ಇದೆಲ್ಲವೂ ಕೂಡ ಕಾಣಿಸ್ತಲ್ಲ. ಕೇಳಿಯಂ ಮಾಯೆಯದು ನೃತ್ಯಗತಿ ಬರಿತೋರ್ಕೆ ಮೂಲಮಂ ಕಂಡಂಗೆ ಸಂಭ್ರಾಂತಿಯೇನೋ ಆಳದಲ್ಲಿ ನಿರ್ಲಿಪ್ತ ಮೇಲೆ ನಿಯತಿ ಕ್ಲುಪ್ತ ಲೀಲಾ ಪ್ರಿಯಂ ಬ್ರಹ್ಮ ಮಂಕುತಿಂ. ಇದು ಮಾಯೆಯ ಆಟ. ಇದೆಲ್ಲವೂ ಕೂಡ ನೋಟಕ್ಕೆ ಮಾತ್ರ. ತೋರ್ಕೆ ನೃತ್ಯದಂತೆ ತೋರ್ತಾ ಇದೆ. ನೃತ್ಯ ಹೆಂಗೆ ಇದೆ? ಯಾವುದೋ ಒಂದು ಜಾತ್ರೆ ಸಮಯದಲ್ಲಿ ಆಗಲಿ, ಯಾವುದೋ ಸಂಗೀತ ಸಮಯದಲ್ಲಿ ನಾವು ಏನ್ ಮಾಡುತ್ತೇವೆ? ಮನರಂಜನೆಯನ್ನ ಮಾಡುವ ಕಾರ್ಯಕ್ರಮ ಮಾಡಬೇಕಾದ್ರೆ ನಾಟಕವನ್ನ ಆಡಿಸ್ತೇವೆ, ನಾಟಕವನ್ನ ಮಾಡ್ತೇವಿ, ನಾಟಕವನ್ನ ನೋಡ್ತೇವಲ್ಲ. ನೋಡುದು ಇದೆಲ್ಲ ಏನಿದೆ? ಮಾಯೆಯ ಆಟ. ನೋಟಕ್ಕೆ ಮಾತ್ರ, ಕಣ್ಣಿಗೆ ನೋಡಲಿಕ್ಕೆ ಮಾತ್ರ. ತೋರ್ಕೆ ನೃತ್ಯದಂತೆ ತೋರ್ತಾ ಇದೆ. ನೃತ್ಯ ಅಂದ್ರೆ ಕುಣಿಯುವುದು. ಆ ನಾಟಕದಲ್ಲಿ ಪಾಠನ್ನ ಮಾಡಿದಾಗ ಸನ್ನಿವೇಶ ಮುಖಾಂತರವಾಗಿ ಆಟ ಆಡಿಸುವ ಆಟವನ್ನ ಕಲಿತು ಮಾತುಗಳನ್ನ ಕಲಿತು ಅಭಿನಯ ಮಾಡಿ ತೋರಿಸುವುದು. ಅದರಲ್ಲೇ ಹಾಸ್ಯ ಸನ್ನಿವೇಶವೂ ಕೂಡ, ದುಃಖದ ಸನ್ನಿವೇಶವೂ ಕೂಡ, ಸಂತೋಷದ ಸನ್ನಿವೇಶವೂ ಕೂಡ ಬರ್ತಾವಲ್ಲ. ಬಂದಾಗ ಆದರೂ ಕೂಡ ಸಂತೋಷದಿಂದಿದ್ದಾಗ ಸಂತೋಷ, ದುಃಖದ ಸನ್ನಿವೇಶ ನೋಡಿದಾಗ ಅವರು ಪಾಠ ಮಾಡಿ ತೋರಿಸುವಾಗ ನಮ್ಮ ಕಣ್ಣಲ್ಲಿ ನೀರು, ಹಾಸ್ಯ ಮಾಡಿ ಹೇಳುವಾಗ ಅವರ ಹಾಸ್ಯವನ್ನ ನೋಡುತ್ತೇವಲ್ಲ. ಅದ್ ಹಂಗೈತಂದ್ರ ಮಾಯೆಯ ಆಟ. ನೋಟಕ್ಕೆ ಮಾತ್ರ ನೃತ್ಯದಂತೆ ತೋರಿ
ಮೂಲವನ್ನ ಕಂಡವನಿಗೆ ಅವ ಏನ್ ಮಾಡುದಿಲ್ಲ, ತಪ್ಪು ಗ್ರಹಿಕೆ ಉಂಟಾಗುವುದಿಲ್ಲ. ಇದರ ಜೀವನದ ನಾಟಕ ಹೇಗಿದೆ ಅನ್ನೋದನ್ನ ತಿಳ್ಕೊಂಡನಲ್ಲ, ಅವೇನಾಗುದಿಲ್ಲ, ತಪ್ಪು ಗ್ರಹಿಕೆ ಅವನಿಗೆ ಉಂಟಾಗುವುದಿಲ್ಲ. ಮನಸ್ಸಿನ ಒಳಗಡೆಗೆ ಅವನು ಯಾವುದಕ್ಕೂ ಅಂಟಿಕೊಂಡಿಲ್ಲ. ಯಾರೋ ನಮ್ಮ ನಿಮ್ಮೆಲ್ಲರ ಆತ್ಮ ಸ್ವರೂಪ. ಒಳಗೂ ಅಂಟಿಕೊಂಡಿಲ್ಲ, ಹೊರಗೂ ಅಂಟಿಕೊಂಡಿಲ್ಲ. ಅವ ನಿರ್ಲಿಪ್ತ. ಹೊರಪ್ರಪಂಚಕ್ಕೆ ಮಾತ್ರ ನಿಯಮಗಳಿಗೆ ಕಟ್ಟು ಬಿದ್ದವನವನು ನಿಯತಿ ಕ್ಲುಪ್ತ. ಈ ರೀತಿ ಆಟ ಆಡುವುದು ಅವನಿಗೆ ಬಹಳ ಕಷ್ಟ. ಜೀವಿಯ ದೇಹದಲ್ಲಿ ವಾಸಿಸುತ್ತಿರುವ ಪರಮಾತ್ಮ ಎಲ್ಲ ಜೀವಿಗಳನ್ನ ನಿಯಂತ್ರಿಸುತ್ತಾನೆ. ಯಾರೋ ಆ ಪರಮಾತ್ಮ. ದೇಹಕ್ಕೆ ನವದ್ವಾರಗಳಿವೆ. ದೇಹ, ಈ ದೇಹಕ್ಕ, ನಮ್ಮ ದೇಹ ಐತಲ್ಲ, ಈ ದೇಹಕ್ಕೆ 9 ತೂತಿನ ಕೊಡ. ಅದಕ್ಕ ಸೋರುತ್ತಿರುವುದು ಮನೆಯ ಮಾಳಿಗೆ, ಅಜ್ಞಾನದಿಂದ ಸೋರುತ್ತಿರುವುದು ಮನೆಯ ಮಾಳಿಗೆ ಅಂತೂ ಕೂಡ ಹಾಡ್ಯಾರ. ಮನೆ ಮಾಳಿಗೆ ಅಂತ ಕರೆದಿದೆ. ಎದಕ್ಕ? ಈ ದೇಹಕ್ಕ. ಬದ್ಧ ಜೀವಿಯು ತನ್ನ ದೇಹದೊಂದಿಗೆ ಗುರುತಿಸಿಕೊಳ್ತಾನೆ. ಯಾವ ಬದ್ಧಾಗ್ಯಾನ? ಈ ಶರೀರವೇ ನಾನು, ಇದು ಶರೀರ ಸತ್ಯವಾಗಿರುವಂಥದ್ದು ಅಂತೇಳಿ ಅಜ್ಞಾನದ ದಿಶೆಯಿಂದ ತಿಳಿದುಕೊಂಡಾಗ ಏನಾಗ್ತಾನೆ? ಅವ ಬದ್ಧ ಜೀವಿಯಾಗ್ಯಾನ. ತನ್ನ ದೇಹದೊಂದಿಗೆ ಗುರುತಿಸಿಕೊಳ್ತಾನಲ್ಲ, ಅವನು ತನ್ನನ್ನ ತನ್ನ ಒಳಗಡೆ ಇರುವ ಭಗವಂತನೊಂದಿಗೆ ಹೋಲಿಸಿಕೊಂಡಾಗ, ತಾನು ತನ್ನನ್ನ ಆ ಭಗವಂತನಿಗೆ ಹೋಲಿಸಿಕೊಂಡಾಗ ಅವನು ಭಗವಂತನಷ್ಟೇ ಸ್ವತಂತ್ರನಾಗಿರುತ್ತಾನಲ್ಲ. ಈ ನವದ್ವಾರಗಳಿಂದ ಕೂಡಿರುವ ದೇಹದಲ್ಲೇ ವಾಸಿಸುತ್ತಾ ಏನನ್ನ ಮಾಡುವುದಿಲ್ಲ ಮತ್ತು ಏನನ್ನು ಮಾಡಿಸುವುದು ಕೂಡ ಇಲ್ಲ. ಯಾಕಂದ್ರ ಕೆಲವು ಸಲ ನಾವು ಕೆಲಸವನ್ನ ಮಾಡದೇ ಇದ್ದರು ಇನ್ನೊಬ್ಬರಿಗೆ ಹೇಳಿ ಕೆಲಸವನ್ನ ಮಾಡಿಸುತ್ತೇವೆ. ಆ ಕೆಲಸ ನಾನು ಮಾಡುವುದಿಲ್ಲ, ಇಲ್ಲ ನೀ ಮಾಡು ಅಂತೇಳಿ ಆಳನ್ನ ಹಚ್ಚಿ ಆ ಕೆಲಸವನ್ನ ಮಾಡಿಸ್ತೇವಲ್ಲ. ಆದರೆ ಇವನು ಏನನ್ನು ಮಾಡದೆ ಮತ್ತು ಮಾಡಿಸಿಯದೆ ಇರುವುದರಿಂದ ಇವ ಬಂಧನಕ್ಕೆ ಸಿಲುಕಿ ಹಾಕಿಕೊಳ್ಳುತ್ತಿಲ್ಲ. ಇದನ್ನ ನೀನು ನಿಶ್ಚಯ ಮಾಡಿ ತಿಳಿದುಕೊಂಡು ಗಟ್ಟಿಯಾಗಿ ತಿಳಿದುಕೊಳ್ತೀನ. ಅದಕ್ಕೆ ನಾನು ಯಾವ ಸ್ವರೂಪದಲ್ಲಿ ಅದೇನಲ್ಲ, ಏನನ್ನ ಮಾಡ್ತಾ ಇದ್ದೇನನ್ನೋದನ್ನ ನೀನು ಚೆನ್ನಾಗಿ ಅರಿತು ಅದನ್ನ ತಿಳಿದುಕೊಂಡು, ನಾನು ಬರೇ ನೋಡುವವ, ನೋಡು ಅದರಲ್ಲಿ ಮಾಡಿಸುವವ ಅನ್ನುವ ಭಾವವನ್ನ ಇಟ್ಟುಕೊಂಡಿಯಲ್ಲ. ನಾನು ಯಾವ ನೋಡುವವನು ಅಲ್ಲ, ನಾನು ಯಾವುದನ್ನ ಮಾಡುವವನು ಅಲ್ಲ ಅಂತ ನೀನು ನಿಶ್ಚಯವಾಗಿ ತಿಳಿದುಕೊಂಡು ಈ ತೆರನಾಗಿ ಜೀವನವನ್ನ ಮಾಡು ಅರ್ಜುನ ಅಂತೇಳಿ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ನಮ್ಮ ನಿಮ್ಮೆಲ್ಲರಿಗೆ ಆ ಪರಮಾತ್ಮ ಹೇಳ್ತಾ ಇದ್ದಾನಲ್ಲ. ಅದಕ್ಕ ಅದನ್ನ ನಾವು ತಾಚು ತಪ್ಪದೆ ಇದನ್ನ ಮಾಡ್ತಾ ಇದ್ದಾಗ ಏನಾಗತ್ತೆ? ನಿಜವಾದ ಸ್ವರೂಪವನ್ನ ತಿಳಿದುಕೊಂಡು ಅದೇ ವ್ಯವಸ್ಥೆಯನ್ನ ಮಾಡಿ ಜೀವನವನ್ನ ನೀನು ಮಾಡುವ ಅರ್ಜುನ ಅಂತೇಳಿ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಅದಕ್ಕೇನಂದ? ಸರ್ವ ಕರ್ಮಾಣಿ ಮನಸ ಸನ್ಯಾಸ್ತೆ ಸುಖಂ ವಶಿ ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ ನ ಕಾರಯನ್. ನಿತ್ಯ ನಿರಂತರ ಸಮಾಧಿ ನಿಷ್ಠೆಯಿಂದ ಮಾಡು ಸಂಪೂರ್ಣವಾಗಿ ವಾಸನೆ ಎಂಬ ಪರೆಯೋ ನಿರ್ಮೂಲನವಾಗಿರುವುದರಿಂದ ನಮ್ಮ ವಾಸನೆ ಯಾವುದರಲ್ಲಿ ಇರಬಾರದು, ಅದು ನಿರ್ಮೂಲನೆ ಮಾಡಿಕೊಂಡು ಮತ್ತು ಒಳ ಹೊಗೆ ಹೊರಗಿನ ಸಕಲ ಇಂದ್ರಿಯಗಳನ್ನ ಪ್ರಸನ್ನ ಅಕ್ಕವನ್ನು ನಾವು ಯಾವುದು ಅವನ ಅಂಟಿಸಿಕೊಳ್ಳಲಾರದ ಇದ್ದಾಗ ಹೊರಗು ಒಳಗು ಇರತಕ್ಕಂಥ ಇಂದ್ರಿಯ ಏನಕ್ಕವ ಪ್ರಸನ್ನ ಆಗಿರ್ತವನ್. ಅದಕ್ಕ ಸಕಲ ಇಂದ್ರಿಯ ಸಮೂಹಗಳನ್ನ ವಶ ಮಾಡಿಕೊಳ್ಳುವ ಶುದ್ಧ ಚಿತ್ತ ಉಳ್ಳವ ಬ್ರಹ್ಮಜ್ಞಾನಿ
ನಿತ್ಯ ನೈಮಿತ್ತಿಕ ಕಾಮ್ಯ ಪ್ರಸಿದ್ಧ ರೂಪವಾದ ಏನ್ ಮಾಡ್ತಾನವ ಶಾಸ್ತ್ರೀಯ ಮತ್ತು ಅಶಾಸ್ತ್ರೀಯವಾದ ಸಕಲ ಕರ್ಮಗಳನ್ನ ಅಧಿಷ್ಠಾನದ ಯಥಾರ್ಥ ಜ್ಞಾನವಾಗಿರುವುದರಿಂದ ಆರೋಪಿತವಾದ ಸಂಪೂರ್ಣ ದೃಶ್ಯ ವಸ್ತುಗಳ ಮಿಥ್ಯಾತ್ವ ಜ್ಞಾನದಿಂದ ಕೂಡಿದ ಈ ಮನಸ್ಸಿನಿಂದ ತ್ಯಾಗ ಮಾಡಿ ಕರ್ಮಗಳನ್ನ ಮಾಡುವವನು ಕರ್ಮದ ಸಾಧನೆ ಮತ್ತು ಕರ್ಮದ ಫಲ ಇವೆಲ್ಲವೂ ಕೂಡ ಏನಾಗ್ಯಾವ ಮಿಥ್ಯ ಆಗ್ಯಾವಂತ ತಿಳ್ಕೊಂಡು ಈ ರೀತಿಯಾದ ಜ್ಞಾನದಿಂದ ಅವ ತಿಳಿದು ವಿಚಾರವನ್ನ ಮಾಡಿ ಬಿಟ್ಟು ಈ ಅವೆಲ್ಲರಿಗೂ ಬೇಕಂತ ಮನಸ ಅಂದ್ರೆ ಮನಸ್ಸಿನಿಂದ ಈ ವಚನದಿಂದ ಸಕಲ ಕರ್ಮಗಳನ್ನ ಏನ್ ಮಾಡ್ಬೇಕು ಮನಸ್ಸಿನಿಂದ ತ್ಯಾಗ ಮಾಡು ನೀನು ಈ ಮನಸ್ಸಿನಿಂದ ಇವನ್ನೇನ್ ಮಾಡು ತ್ಯಾಗ ಮಾಡು ಹೊರಗಿನ ಕ್ರಿಯೆಗಳನ್ನ ಬಿಡಬೇಕೆಂದು ಹೇಳುವುದಿಲ್ಲ ಆ ಕ್ರಿಯೆಗಳವನ್ನ ನಿನ್ನ ಅಂತರಂಗದಲ್ಲಿರುವ ಅವನು ಬಿಡು ಹೊರಗ ಬಾಹ್ಯದಲ್ಲಿ ಮಾಡುವ ಕರ್ಮ ಏನದವ ಮಾಡು ಮಾಡಿಯೂ ಕೂಡ ಮಾಡದಂತೆ ನೋಡಿಯೂ ಕೂಡ ನೋಡದಂತೆ ವ್ಯವಸ್ಥೆಯನ್ನ ಮಾಡು ಅದಕ್ಕ ಇಂಥದ್ದನ್ನ ತ್ಯಾಗ ಮಾಡುವುದು ಯೋಗ್ಯವಿಲ್ಲ ಅಂತ ಕೂಡ ಶಂಕೆಯನ್ನ ಮಾಡಿದ್ದಾದರೆ ಏನೋ ಪ್ರಶ್ನೆ ಮಾಡಿದ್ದಾದ್ರ ಏನಂತಾರ ಅದು ಯುಕ್ತ ಆಗುದಿಲ್ಲಪ್ಪ ಯಾಕಂದ್ರ ವಿಕಲ್ಪೋ ನಹಿ ವಸ್ತು ಮಾಯಾ ಮಾತ್ರಮಿದಂ ದ್ವೈತಂ ವಿಕಲ್ಪ ನಹಿ ವಸ್ತು ಮಾಯಾ ಮಾತ್ರಂ ಇದಂ ದ್ವೈತಂ ವಿಕಲ್ಪವು ಒಂದು ವಸ್ತುವಾಗಿರುವುದಿಲ್ಲ ಅದು ಯಾವಾಗಲೂ ಕೂಡ ಮಾಯೆಯ ಆಟ ಅಂತ ನೀನು ತಿಳಿದುಕೋ ಈ ದ್ವೈತವು ಮಾಯಾ ಮಾತ್ರವಾಗಿದೆ ಎಲ್ಲಿ ಎರಡನ್ನು ದ್ವೈತ ಕೂಡಿದೆ ಅಲ್ಲೇನಿದೆ ಸಂಶಯ ಇದೆ ಅದು ದುಃಖ ಇದೆ ಅದು ಮಾಯಾ ಮಾತ್ರ ಆಗಿದೆ ಈ ಪ್ರಕಾರ ಎಲ್ಲದರಲ್ಲಿಯೂ ಕೂಡ ಮಿಥ್ಯಾತ್ವವನ್ನ ನೋಡುವ ವಿದ್ವಾಂಸನಿಗೆ ಯಾವ ವಿಧಿಯೂ ಇರುವುದಿಲ್ಲ ಯಾವ ತಿಳ್ಕೊಂಡಾನ ಅದರ ಬಗ್ಗೆ ಚಿಂತನ ಮಾಡ್ಯಾನ ಆ ಬುದ್ಧಿವಂತ ಆಗ್ಯಾನ ವಿಚಾರವಂತನಾಗ್ಯಾನ ಅವ ಏನ್ ಮಾಡುದಿಲ್ಲ ಯಾವ ವಿಧಿಯಲ್ಲಿ ಆ ವಿಧಿ ಅವನಿಗೆ ಇರುವುದಿಲ್ಲ ಯಾಕಂದ್ರ ವಿಧಿಯು ಕೂಡ ದೃಶ್ಯ ಕೋಟಿಯಲ್ಲಿದೆ ಆ ವಿಧಿ ಏನೈತಿ ಆ ದೃಷ್ಟಿ ಕೋಟಿಯಲ್ಲೇನ ಸೇರ್ತದಂತೆ ಮರುಭೂಮಿಯ ಸ್ವರೂಪವನ್ನ ನೋಡುವವನಿಗೆ ನೀರನ್ನ ಕಂಡಿರಬೇಕೆಂಬ ವಿಧಿ ವಚನ ಕೂಡ ಆ ನೀರಿನಂತೆ ಮಿಥ್ಯೆಯೇ ಆಗಿದೆ ಉಸುಕಿನ ಭೂಮಿಯಲ್ಲಿ ಸೂರ್ಯನ ಪ್ರಖರವಾದ ಬಿಸಿಲು ಇದ್ದಾಗ ನಮಗೇನ್ ಕಾಣ್ತದದು ನೀರಿನಂತೆ ಮೃಗಜಲದಂತೆ ತೋರ್ತದೆ ಖರೆ ಅಲ್ಲೇ ನೀರು ಕುಡಿಯಲಿಕ್ಕೆ ನಾವು ಹೋದಾಗ ನೀರು ಸಿಗಬಹುದೇ ಆ ಒಂದು ಜಿಂಕೆ ನೀರನ್ನ ನೋಡಿ ಬ್ಯಾಸಿಗೆ ಬಿಸಿಲು ಮರುಭೂಮಿ ಪ್ರದೇಶ ಉಸುಕಿನ ಪ್ರದೇಶ ಆ ಪ್ರದೇಶದಲ್ಲಿ ಆ ನೀರನ್ನ ನೋಡಿ ಓಡ್ತಾ ಇದೆ ನೀರಡಿಕೆ ಆಗಿದೆ ನೀರಿನಂತೆ ಅದು ಏನಾಗ ಕಣ್ಣಿಗೆ ತೋರ್ತತಿ ಕರೆ ಅಲ್ಲಿ ಹೋಗಿ ನೋಡಿದರೆ ನೀರು ಇರಬಹುದೇ ನೀರು ಇಲ್ಲವೇ ಇಲ್ಲ ಯಾಕ ಅದು ನಿತ್ಯ ಇಲ್ಲ ಅದು ಮಿಥ್ಯೆಯಾಗಿದೆ ಅದು ಮೃಗಜಲವಾಗಿದೆ ಅದಕ್ಕ ಮರುಭೂಮಿಯ ಸ್ವರೂಪವನ್ನ ನೋಡುವವನಿಗೆ ನೀರನ್ನ ಕುಡಿಯಬೇಕೆಂಬ ವಿಧಿ ವಚನ ಕೂಡ ಇದೆಯಲ್ಲ ಆ ನೀರಿನಂತೆ ಮಿಥ್ಯೆಯಾಗಿದೆ ಅಲ್ಲಿ ನೀರ ಇಲ್ಲ ಇರದಿದ್ದರೂ ಕೂಡ ನೀರಿನಂತೆ ತೋರ್ತಾ ಇದೆಯಲ್ಲ ಅದಕ್ಕ ಇದನ್ನ ಕುರಿತು ಕರ್ಮ ಅಧಿಷ್ಠಾನವಾದ ಬ್ರಹ್ಮ ಸ್ವರೂಪವನ್ನ ನೋಡುವ ವಿದ್ವಾಂಸನನ್ನ ಕುರಿತು ಕರ್ಮ ವಿಧಿಯು ಕೂಡ ಕರ್ಮ ಮತ್ತು ಕರ್ಮದ ಸಾಮಗ್ರಿಗಳಂತೆ ಮಿಥ್ಯೆ ಆಗಿದೆ ಅದಕ್ಕ ಹೇಳಿದ್ರಲ್ಲ ಮರುಭೂಮಿ ಪ್ರದೇಶದಲ್ಲಿ ನೀರು ತೋರ್ತಾ ಇದೆ ನಾವು ಕೂಡ ಗಾಡಿ ಒಳಗೆ ಹೋಗ್ತಿರ್ತೇವಲ್ಲ ವಾಹನದಲ್ಲಿ ಟ್ರಕ್ಕಿನಲ್ಲಿ ಆಗಲಿ ಬಸ್ಸಿನಲ್ಲಿ ಆಗಲಿ ಕಾರ ಯಾನಿನಲ್ಲಿ ಆಗಲಿ ಈ ಡಾಂಬರ ಮಾಡ್ಯಾರಲ್ಲ ಡಾಂಬರಿನಲ್ಲಿ ಕೂಡ ಬ್ಯಾಸಿಗೆ ಇದ್ದ ಸಮಯದಲ್ಲಿ ನೋಡಿದಾಗ ನೀರು ಹಾಗೆ ತೋಯಿಸಿದಂತೆ ಕಾಣ್ತಾ ಇದೆ ದೂರ ನೋಡಿದಾಗ ಅಲ್ಲಿ ನೀರೈತೇನು ನೀರು ಇಲ್ಲವೇ ಇಲ್ಲ ಅದಕ್ಕೆ ನಂತರ
ಮೃಗಜಲದಂತೆ. ಹಾಗೆ ವಿಧಿಯು ಕೂಡ ಯಾರಿಗೆ? ಆ ವಿದ್ವಾಂಸನಿಗೆ ವಿಧಿಯು ಕೂಡ ಕರ್ಮ ಮತ್ತು ಕರ್ಮದ ಸಾಮಗ್ರಿಗಳಂತೆ ಮಿಥ್ಯೆಯಾಗಿದೆ. ಇಂಥ ಸಕಲ ಪ್ರಮಾಣಗಳಿಂದ ಸರ್ವದರಲ್ಲಿ ಮಿಥ್ಯಾತ್ವವನ್ನ ನೋಡುವ ವಿದ್ವಾಂಸನಿಗೆ ಏನಿಲ್ಲ, ಆ ಕರ್ಮದಲ್ಲಿ ಪ್ರವೃತ್ತಿಯು ಸಂಭವಿಸುವುದೇ ಇಲ್ಲ. ಅದಕ್ಕೆ ಇದನ್ನು ನೀನು ತಿಳಿದುಕೋ ಅರ್ಜುನ ಅಂತೇಳಿ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮ ನಮಗೆ ಹೇಳ್ತಾನೆ. ಸರ್ವವು ಮಿಥ್ಯೆಯೇ ಆಗಿದೆ ಎಂದು ತಿಳಿದುಕೊಂಡು ಪುರುಷನು ಪ್ರವೃತ್ತಿನಾಗಬಹುದೆಂಬ ಶಂಕೆ ಬಂದರೆ, ಅದು ಶಂಕೆ ಉಂಟಾಗಿದ್ದಾದರೆ ಅದು ಕೂಡ ಯುಕ್ತವಾದದ್ದಲ್ಲಪ್ಪ. ಅದು ನಮ್ಮ ಶಂಕೆ ಬರುವುದು ಅಲ್ಲ, ಹೇಳುದು ಹೇಳ್ತಿರಲ್ಲ, ಅದು ಹಂಗ ಇದು ಹಿಂಗ ಹಂಗ ತಿಳಿದುಕೊಂಡ ಪುರುಷ ಪ್ರವೃತ್ತನಾಗಬಹುದಲ್ಲ ಅಂತೇಳಿ ಉಂಟಾದರೆ ಅದು ಯುಕ್ತ ಆಗುದಿಲ್ಲ. ಯಾಕಂದ್ರ ಮಿಥ್ಯಾತ್ವ ಬುದ್ಧಿಯು ಮತ್ತು ಪ್ರವೃತ್ತಿಗೂ ಪರಸ್ಪರ ವಿರೋಧ ಇರುವುದರಿಂದ ಹೆಂಗದವ, ಅವುಗಳು ಒಂದೇ ಸ್ಥಳದಲ್ಲಿರಲಾರವು. ಒಳಗಡೆ ಮಿಥ್ಯಾತ್ವ ಬುದ್ಧಿಯಿಂದಿರಲಿ, ಹೊರಗಡೆ ಸತ್ಯತ್ವ ಬುದ್ಧಿಯಿಂದ ಕರ್ಮವನ್ನ ಮಾಡಲಿ. ಏನ್ ಹಾನಿ ಆಕತಿ ಅಂದರೆ, ಅದರಿಂದ ಏನ್ ಹಾನಿ ಆಕತಿ ಅಂತ ತಿಳ್ಕೊಂಡ್ರ, ಹೀಗೆ ಅಂದು ಒಂದು ವೇಳೆ ಹೇಳಿದ್ದಾದರೆ ಅದು ಕೂಡ ಯುಕ್ತ ಆಗುದಿಲ್ಲ. ಒಳಗ ಒಂದು ನೋಡಿದರೆ ಅದು ಕೂಡ ಯುಕ್ತಿ ಆಗುದಿಲ್ಲ. ಯಾಕಂದರೆ ಒಂದು ವಸ್ತುವಿನಲ್ಲಿ ಏನಿಲ್ಲ, ಎರಡು ಬುದ್ಧಿಗಳು ಉಂಟಾಗುವುದಿಲ್ಲ. ಒಂದು ವಸ್ತುವಿನಲ್ಲೇ ಎರಡು ಬುದ್ಧಿ, ಆ ಬುದ್ಧಿ ಅದು ಹೌದು ಏನನ್ನು ಅದು ಉಂಟಾಗುವುದಿಲ್ಲ. ಮರುಭೂಮಿ ಯಥಾರ್ಥ ಜ್ಞಾನವುಳ್ಳ ಪುರುಷನಿಗೆ ಜಲದಲ್ಲಿ ಮಿಥ್ಯಾತ್ವ ಬುದ್ಧಿ ಮತ್ತು ಅದರಲ್ಲಿ ಸತ್ಯತ್ವ ಬುದ್ಧಿಯೂ ಕೂಡ ಮತ್ತು ಅದರಲ್ಲಿ ಪ್ರವೃತ್ತಿಯ ಒಬ್ಬ ಮನುಷ್ಯನಿಗೆ ಅಂದು ಆಗುವುದಿಲ್ಲ. ಈಗ ಮೃಗಜಲವನ್ನ ನೋಡಿ ಆ ಸತ್ಯವಾದ ನೀರೈತಂತೇಳಿ ಏನಾರ ಗೊತ್ತಿದೈತೆ ನಮ್ಗ? ನೀರಿಲ್ಲ ಅಂತ ತಿಳಿದರು ಕೂಡ ಎಲ್ಲೇ ಆ ಮರುಭೂಮಿಯಲ್ಲಿ. ಅದಕ್ಕ ಮೃಗಜಲದಲ್ಲಿ ಕಣ್ಣಿಗೆ ತೋರಿಕೆ ಇದೆ ಖರೆ, ಅಲ್ಲೇ ನೀರು ಹೋಗಿ ನಾವು ತೃಷೆಯನ್ನ ಆರಿಸಿಕೊಳ್ಳಬೇಕಂತೇಳಿ ಆ ನೀರನ್ನ ಕುಡಿಯಲಿಕ್ಕೆ ಹೋದ್ರ ನೀರನ್ನ ಕುಡಿದು ನಮ್ಮ ತೃಷೆಯನ್ನ ನೀರಡಿಕೆಯನ್ನ ಹಿಂಗಿಸಿಕೊಳ್ಳಬಹುದೇ ಎಂದು ಕೂಡ ಸಾಧ್ಯವೇ ಇಲ್ಲ. ಪದಾರ್ಥದಲ್ಲಿ ಸತ್ಯತ್ವ ಬುದ್ಧಿಯಿಂದ ಪ್ರವೃತ್ತಿ ಉಂಟಾಗಿರುವುದರಿಂದ ಮನಸ್ಸಿನಲ್ಲಿ ಸರ್ವವು ಕೂಡ ಏನಾಗಿದೆ, ಮಿಥ್ಯೆಯಾಗಿದೆ ಎಂಬ ದೃಢಧ್ಯಾನವುಳ್ಳ ವಿದ್ವಾಂಸ ಹೊರಗಡೆ ಹೇಗೆ ಪ್ರವೃತ್ತಿ ಅಕ್ಕನವ? ಅಲ್ಲ, ಇಲ್ಲದ ಅವಸ್ಥೆಯಲ್ಲಿ, ನೀರಿಲ್ಲದ ಮರುಭೂಮಿಯಲ್ಲಿ ನೀರಿದೆ ಅಂತ ಏನಾರ ಅದರ ಅಲ್ಲಿ ಪ್ರವೃತ್ತಿ ಅಕ್ಕನೇನವ? ಆಗುದಿಲ್ಲ. ಯಾಕಂದ್ರ ಯಥಿ ಮನಸ ಧ್ಯಾಯತಿ ತತ್ವಾಚ ವದತಿ ತತ್ಕರ್ಮಣ ಕರೋತಿ. ಯತ್ ಹಿ ಮನಸ ಧ್ಯಾಯತಿ ತತ್ವಾಚ ವದತಿ ತತ್ಕರ್ಮಣ ಕರೋತಿ. ಯಾವುದನ್ನ ಮನಸ್ಸಿನಿಂದ ಚಿಂತಿಸುತ್ತಾನೆಯೋ ಅವ ಅದನ್ನ ಏನ್ ಮಾಡ್ತಾನ? ಬಾಯಿಯಿಂದ ಹೇಳ್ತಾನ. ಯಾವುದನ್ನ ಚಿಂತನೆ ಮಾಡ್ತಾನ ಅದರಿಂದಲೇ ತಾನು ಬಾಯಿಂದ ಹೇಳ್ತಾನೆ. ಅದನ್ನು ಕರ್ಮೇಂದ್ರಿಯಗಳಿಂದ ಮಾಡುತ್ತಾನೆ. ಇತ್ಯಾದಿ ವಾಕ್ಯಗಳಿಂದ ಮಾತು ಮೊದಲಾದವುಗಳ ಪ್ರವೃತ್ತಿಯು ಕೂಡ ಮನೋವ್ಯಾಪಾರ ಪೂರ್ವಕವೆಂದು ಕೇಳಿ ಬರ್ತಾ ಇದೆ. ನಾವು ನೋಡುವುದು ಆಗಲಿ, ಕೇಳುವುದು ಆಗಲಿ, ಮಾತನಾಡುವುದಾಗಲಿ, ಕುಳಿತುಕೊಳ್ಳುವುದಾಗಲಿ ಎಲ್ಲವೂ ಕೂಡ ಎಲ್ಲಿ ಬರ್ತಾವ? ಆ ಕರ್ಮದ ವ್ಯವಹಾರದಲ್ಲಿ ಬರ್ತಾವ. ಇಂಥ ಕರ್ಮ ಮಾಡುವುದು ಕೇಳಿ ಬರ್ತೈತಲ್ಲ, ಅದಕ್ಕ ಹೊರಗೆ ಮಾಡುವುದು, ಒಳಗೆ ಮನಸ್ಸಿನಿಂದ ಬಿಡುವುದೆಂದು ನೀನು ಯಾವುದನ್ನ ಹೇಳುತ್ತಿದ್ದೀಯೋ ಅದರ ಖಂಡನೆ ಆಯ್ತದ. ಅದಕ್ಕ ಸಂಪೂರ್ಣ ದೃಶ್ಯದ ಮಿಥ್ಯಾತ್ವ ನಿಶ್ಚಯ ಪೂರ್ವಕ ಸಕಲ ಕರ್ಮಗಳನ್ನ ನೀನೇನ್ ಮಾಡೋ? ಮನಸ್ಸಿನಿಂದ ತ್ಯಾಗ ಮಾಡಿ. ಮನಸ್ಸು ಏನಿದೆ ಅದು ಬಂಧನಕ್ಕೂ ಅದೇ ಕಾರಣ ಆಗಿದೆ, ಮೋಕ್ಷಕ್ಕೂ ಅದೇ ಕಾರಣ ಆಗಿದೆ. ಹಿಡಿದುಕೊಂಡರೆ ಬಂಧನ, ಬಿಟ್ಟರೆ ಅದೇ ನಿಜವಾದ ಸುಖ. ಅದಕ್ಕ ಮನಸ್ಸಿನಿಂದ ತ್ಯಾಗ ಮಾಡಿ. ಬ್ರಹ್ಮ ವಿದ್ವರ್ಯನು ಸ್ವಯಂ ಅವಕ್ರಿಯವಾದ
ಬ್ರಹ್ಮ ಸ್ವರೂಪದಿಂದ ಏನ್ ಮಾಡ್ಯಾನವ? ಸುಮ್ಮನೆ ಕುಳಿತುಕೊಳ್ತಾನೆ. ತಾನು ತಿಳ್ಕೊಂಡನ, ತನ್ನ ನಿಜವಾದ ಸ್ವರೂಪವನ್ನ ತಿಳಿದುಕೊಂಡು ಸುಮ್ಮನೆ ಅದಾನ. ಅದಕ್ಕ ಒಬ್ಬ ಶಿಷ್ಯ ಅನ್ನಂತ ಆದಿ ಜಗದ್ಗುರು ಭಗವತ್ಪಾದ ಶಂಕರರ ಕಡೆ ಹೋಗಿ ಹೇಳಿದ, ಯಪ್ಪ ನನಗ ಬ್ರಹ್ಮವನ್ನ ತೋರಿಸಿದೆ. ಅವರಂದ್ರು ಜ್ಞಾನ ಮುದ್ರೆಯಲ್ಲಿ ಕುಳಿತರಂತ. ಅವಾಗ ಕುಂತ ನೋಡಿದ ಇಲ್ಲ, ನಾ ಚಕ್ಡಿ ಹೊಡ್ಕೊಂಡು ಸಂಸಾರಿ, ನಾನು ಮನೆಯಲ್ಲಿ ಕೆಲಸ ಅದಾವು, ನನಗೆ ಮಾಡ್ರಿ ಆ ಬ್ರಹ್ಮವನ್ನ ತೋರಿಸ್ರಿ ಅಂದ. ಅವಾಗ ಹೇಳಿದ್ರ ಅವರು, ನೋಡೋ ತೋರಿಸಿ ಪಾತಪ ನಾನು, ನೀನು ತಿಳಿದುಕೊಳ್ಳದಿದ್ದರೆ ನಾನೇನು ಮಾಡಲಿ ಅಂದ್ರು. ಯಾರೋ ಆದಿ ಜಗದ್ಗುರು ಶಂಕರಾಚಾರ್ಯರು ಅವಿಕ್ರಿಯವಾದ ಬ್ರಹ್ಮ ಸ್ವರೂಪದಿಂದ ಏನ್ ಮಾಡೋದು? ಸುಮ್ಮನೆ ಕುಳಿತುಕೊಳ್ಳುವುದು. ಅದಕ್ಕ ಆ ಬ್ರಹ್ಮ ಸ್ವರೂಪ ಅಲ್ಲೇನಿಲ್ಲ, ಯಾವ ವ್ಯವಹಾರವಿಲ್ಲ. ಅದು ಆತ್ಮ ಚಿಂತನೆ ಮಾಡ್ತಾ ಅದೇ ಬ್ರಹ್ಮ ಸಾಕಾರ. ಇದು ನಾನಲ್ಲ, ಇದು ನನ್ನದಲ್ಲ. ಬಾಹ್ಯದಲ್ಲಿ ಆಗಲಿ ಅಂತರಂಗದಲ್ಲಿ ಆಗಲಿ ಇರುವುದು ಯಾವುದು ಇಲ್ಲ, ಅದು ಬ್ರಹ್ಮ ಸ್ವರೂಪ, ನನ್ನ ನಿಜವಾದ ಸ್ವರೂಪ. ಅದೇ ವೃತ್ತಿಯಲ್ಲಿ ಸದಾ ಇರುವಂತಹದ್ದು. ಅದಕ್ಕೆ ನೀನು ಅದನ್ನಂಗ ಸಂಗ್ರಹ ಮಾಡಿಕೊಂಡು ಬ್ರಹ್ಮವಿದ್ಯವನ್ನೇನೋ ಸ್ವಯಂ ಅವಿಕ್ರಿಯವಾದ, ಅಲ್ಲಿ ಯಾವ ಕ್ರಿಯೆ ಇಲ್ಲಲ್ಲೇ, ಎಲ್ಲೇ ನಮ್ಮ ನಿಮ್ಮ ಸ್ವರೂಪದಲ್ಲಿ. ಅದಕ್ಕೆ ಸುಮ್ಮನೆ ಕುಳಿತುಕೊಂಡು ಎಲ್ಲಿ ಕುಳಿತುಕೊಳ್ಳುತ್ತಾನೆ ಹೇಗೆಂಬ ಆಕಾಂಕ್ಷೆ ಉಂಟಾದ ಬಳಿಕ ನವ ಅಂತ ಹೇಳ್ಯಾರಂತ. ಅದಕ್ಕೆ ನವ, ಎರಡು ಕಣ್ಣುಗಳು, ಎರಡು ಕಿವಿಗಳು, ಎರಡು ಮೂಗಿನ ಹೊಳ್ಳೆಗಳು, ಒಂದು ಬಾಯಿ ಗುರ ಮತ್ತು ಗುಹ್ಯ, ಒಂದು ಮಲತ್ಯಾಗ ಮಾಡುವ, ಒಂದು ಜನನೇಂದ್ರಿಯ ಮೂತ್ರೇಂದ್ರಿಯ ತ್ಯಾಗ ಮಾಡುವ. ಈ 9 ದ್ವಾರಗಳು ಯಾವುವು? ಸೂರ್ಯಾದಿ ಅಧಿದೇವತೆಗಳಿಂದ ರಚಿಸಲ್ಪಟ್ಟಿವೆಯೋ ಅವು ನವದ್ವಾರಗಳು. ಇವೇನಾಗ್ಯಾವ? ಇವು ಸೂರ್ಯದೇವನಿಂದ, ಯಾವುದು ಸೂರ್ಯಾದಿ ಅಧಿದೇವತೆಗಳಿಂದ ರಕ್ಷಿಸಲ್ಪಟ್ಟಿವೆಯೋ ಅವು ನವದ್ವಾರಗಳು. ಯಾವುದರಲ್ಲಿ ಪ್ರತ್ಯಗಾತ್ಮನು ರಾಜನಾಗಿದ್ದಾನೆಯೋ, ನಮ್ಮ ಆತ್ಮ ಸ್ವರೂಪ ಪ್ರತ್ಯೇಕಾತ್ಮ ಈ ದೇಹದಿಂದ ಬೇರೆ ಅದನಂತವ. ದೇಹದಲ್ಲಿ ಬೇರೆ ಇದ್ದುಕೊಂಡು ನಮಗೇನಾಗೇನ ಆ ದೇಹದಂತೆ ತಾದಾತ್ಮ ಹೊಂದಿದಂತೆ ತೋರ್ತಾ ಇದೆ ಖರೆ, ಆದರೆ ಈ ದೇಹಕ್ಕೆ ಅವನಿಗೂ ಯಾವ ಸಂಬಂಧ ಇಲ್ಲ. ಬುದ್ಧಿ ಪ್ರಧಾನಿಯಾಗಿದೆಯೋ, ಈ ನಮ್ಮ ಬುದ್ಧಿ ಐತಲ್ಲ, ರಾಜನ ಕೈಯೊಳಗ ಪ್ರಧಾನಿಯಾಗಿದೆ. ಮನ ಮತ್ತು ಸಕಲೇಂದ್ರಿಯಗಳು ಕೂಡ ಸೇವಕಾಗ್ಯವಂತ. ಎಲೆ ಈ ದೇಹವೆಂಬ ಪುರದಲ್ಲಿ ಆತ್ಮ ಪ್ರತ್ಯೇಗಾತ್ಮ ಆತ್ಮ ಪ್ರಧಾನಿಯಾಗಿದೆ. ಮನಸ್ಸು ಸಕಲೇಂದ್ರಿಯ ಸೇವಕರಾಗ್ಯವಲ್ಲ. ಯಾವುದರಲ್ಲಿ ಪ್ರಾಣಾದಿ 10 ವಾಯುಗಳು, ವಾಯುವದವಲ್ ಗ್ರಾಮ ಪಾಲಕರಾಗಿದ್ದಾರೆಯೋ ಈ ದೇಹದಲ್ಲಿ ಪಾಲಕರಾಗ್ಯಾರಂತ. ಇಂಥ ಬ್ರಹ್ಮ ವಿಷ್ಣು ಮೊದಲಾದ ಸರ್ವ ದೇವತೆಗಳಿಗೆ ಯಾವುದು ಮನೆಯಂತಿದೆಯೋ ಇಂತಹ 9 ಬಾಗಿಲುಗಳುಳ್ಳ ಮನೆಯಲ್ಲಿ, ಅಂದ್ರ ದೇಹದಲ್ಲಿ ತನ್ನ ಸುಖವು ಹೇಗೆ ಹೇಗೆ ಪ್ರಕಟ ಆಗ್ತದಲ್ಲ ಹಾಗೆ ಕುಳಿತುಕೊಂಡಿದ್ದಾನೆ. ಸುಖ ರೂಪದಿಂದ ಇರುತ್ತಾನೆ. ಆ ಸುಖ ರೂಪವಾಗಿರುವಂತಹದ್ದು ಅದೇನಿದೆ, ಅದು ನಮ್ಮ ನಿಮ್ಮೆಲ್ಲರ ಸ್ವರೂಪ, ಅದುವೇ ಆತ್ಮ. ಶಂಕ ಮಾಡ್ತಾನ, ವಿದ್ವಾಂಸನು ದೇಹದಲ್ಲಿರ್ತಾನಂತ ನೀ ಹೇಳಿದ್ದು ಯುಕ್ತ ಆಗುದಿಲ್ಲ. ವಿದ್ವಾಂಸ ಅಂದ್ರೆ ತಿಳಿದವ, ಬಲ್ಲವ, ದೇಹದಲ್ಲಿ ಇರ್ತಾನಂತ ನೀ ಹೇಳಿದ್ರಲ್ಲ, ಇದು ಯುಕ್ತ ಆಗುದಿಲ್ಲ. ಯಾಕಂದ್ರ ವಿದ್ವಾಂಸ ಅವಿದ್ವಾಂಸ ಯತಿ ಅಯತಿಗಳೆಲ್ಲರೂ ದೇಹದಲ್ಲಿ ಇದಾರಲ್ಲ. ಅವರು ಪಾಮರನಾಗಲಿ ತಿಳಿದವನಾಗಲಿ ಜ್ಞಾನಿಯಾಗಲಿ ಬದ್ಧ ಜೀವಿಯಾಗಲಿ ಎಲ್ಲರೂ ಕೂಡ ಏನಾಗ್ಯಾರ? ಈ ದೇಹವೆಂಬ ದೇಗುಲದಲ್ಲಿ, ಈ ದೇಹದಲ್ಲೇನಾದಾರಲ್ಲ, ದೇಹದಲ್ಲಿ ನಾನು ಇಲ್ಲಿ ಇದ್ದೇನೆ ಅಂತೇಳಿ ಇಲ್ಲಿದ್ದೇನೆಂಬ ಅನುಭವ ಇದೆ ಅಲ್ಲ. ಎಲ್ಲರಿಗೂ ಕೂಡ ಏನಿದೆ? ಈ ದೇಹದಲ್ಲಿ ನಾನಿದ್ದೇನೆ, ಈ ದೇಹದಲ್ಲಿ ನಾನಿದ್ದೇನೆ.
ಅವ ಯತಿಯರಾಗಿರಲಿ ಅಯತಿನರಾಗಿರ್ಲಿ, ವಿದ್ವಾಂಸರಾಗಿರಲಿ ಅವಿದ್ವಾಂಸರನಾಗಿರಲಿ, ಪಂಡಿತನಾಗಿರಲಿ ಪಾಮರನಾಗಿರಲಿ, ಎಲ್ಲರಿಗೂ ಕೂಡ ಅನುಭವ ಐತಲ್ಲ. ಅಂದ್ರ ದೇಹವೇ ನಾನೆಂಬ ಆತ್ಮನೆಂಬ ಮೂಢತಮನಿಗೆ ವಿಪರೀತವಾದ ಜ್ಞಾನ ಬರುತ್ತಾ ಇದೆ. ವಿಪರೀತ ಬೇರೆ ಬೇರೆ, ನಿಜವಾದ ಜ್ಞಾನ ಬೇರೆ. ಅದಕ್ಕ ದೇಹವೇ ನಾನೆಂಬ ಮೂಢತಮನಿಗೆ, ಈ ದೇಹ ನಾನು, ಈ ದೇಹ ನನ್ನದು, ಮನಸ್ಸು ನಾನು, ಬುದ್ಧಿ ನಾನು, ಇಂದ್ರಿಯಗಳು ನಾನು, ನೋಡುವವನು ನಾನು, ಮಾಡುವವನು ನಾನು, ಎಲ್ಲದು ನಾನು ನಾನು ಅಂತೇಳಿ ಇದ ನಾನಮ್ಮ ಅನ್ನುವ ಬುದ್ಧಿ, ನಾನತ್ವದ ಬುದ್ಧಿಯನ್ನ ಹಚ್ಚಿಕೊಂಡ ಆ ಮೂಢತಮನಿಗೆ ಮನೆಯಲ್ಲಿ ಮಾಂಸದಲ್ಲಿ ಹೊಲದಲ್ಲಿ ಕುಳಿತಿದ್ದೇನೆ ಅಂತಾನ. ಈ ಪ್ರಕಾರವಾದ ಜ್ಞಾನವನ್ನ ಬಿಟ್ಟು, ಇದು ಹೊಲನು ನಿಂದಲ್ಲೋ, ಇದು ದೇಹ ಇದು ನಿನ್ನದಲ್ಲ, ಯಾವುದು ತೋರ್ತದಲ್ಲ ಇದು ಯಾವುದು ನಿಂದಲ್ಲ, ಇದೆಲ್ಲವೂ ಕೂಡ ಏನಿದೆ ತೋರಿಕೆ ಮಾತ್ರ, ದೃಶ್ಯ ಮಾತ್ರವಾಗಿ ಇದೆ ಅಂತ ನೀನು ತಿಳಿದುಕೋ. ಇಂಥ ಕುಳಿತಿದ್ದೇನೆನ್ನುವ ಈ ಪ್ರಕಾರವಾದ ಜ್ಞಾನವನ್ನ ಬಿಟ್ಟು ದೇಹದಲ್ಲಿದ್ದೇನೆಂಬ ಜ್ಞಾನ ಆಗುವುದಿಲ್ಲಲ್ಲ. ವಿದ್ವಾಂಸನಿಗಿರುವ ಜ್ಞಾನವು ಅವರಿಗಿರುವುದಿಲ್ಲ. ಯಾರಿಗೆ? ಬದ್ಧ ಜೀವಿಗೆ. ದೇಹವೇ ಸತ್ಯ, ಇದು ದೇಹವೇ ನಾನು ಅಂತ ನಂದು ಅಂತ ತಿಳ್ಕೊಂಡೇವಲ್ಲ ನಾವು. ಇವ್ರಿಗೇನೇನ್ಬೇಕು? ಬದ್ಧ ಜೀವಿಗಳು. ವಿದ್ವಾಂಸರಾದರೂ ಕೂಡ ಬ್ರಹ್ಮಾಂಡದಲ್ಲಿ ಚರಾಚರ ವಸ್ತುಗಳ ಸಮೂಹಗಳನ್ನ ತನ್ನ ತೇಜಸ್ಸಿನಿಂದ ಬೆಳಗುವ ಸೂರ್ಯನಂತೆ. ಸೂರ್ಯ ಏನ್ ಮಾಡ್ತಾನ? ಇಡೀ ಜಗತ್ತನ್ನ ಬೆಳಗುತ್ತಾನ, ಪ್ರಕಾಶ ಮಾಡ್ತಾನಲ್ಲ. ಮಾಡ್ಯಾನಂದಾಗ ಕೂಡ ಹೊಲಸು ಇದ್ದಲ್ಲಿ ಕೂಡ ಪ್ರಕಾಶ ಮಾಡಿಲ್ಲ ಏನು. ಸ್ವಚ್ಛವಾದ ಈ ಜಾಗದಲ್ಲಿ ಅಷ್ಟ ಮಾಡ್ಯಾನ ಏನವ. ಅದು ಹೊಲಸು ಇದ್ದರೂ ಕೂಡ ತಾನು ತನ್ನ ಪ್ರಕಾಶವನ್ನ ಬೆಳಗ್ಯಾನ. ಎಲ್ಲೇ ರಾಡಿ ಇರಲಿ, ನೀರೇ ಇರಲಿ, ಏನೇ ಇರಲಿ, ಎಲ್ಲದರಲ್ಲಿ ಕೂಡ ತನ್ನ ಪ್ರಕಾಶದಿಂದ ಸೂರ್ಯನು ತನ್ನ ತೇಜಸ್ಸಿನಿಂದ ಸೂರ್ಯನಂತೆ ಬುದ್ಧಿ ಮೊದಲಾದ ಸಂಪೂರ್ಣವಾದ ಅನಾತ್ಮ ದೃಶ್ಯ ಸಮೂಹಗಳನ್ನ ಏನ್ ಮಾಡ್ತಾನವ? ಆತ್ಮನ ಪ್ರಕಾಶದಿಂದಲೇ ಬೆಳಗುವ ಸ್ವಪ್ರಕಾಶ. ಅದು ನಮ್ಮ ನಿಮ್ಮೆಲ್ಲರ ಸ್ವರೂಪ ಸ್ವಪ್ರಕಾಶ. ನಮ್ಮ ಆತ್ಮದ ಸತ್ತೆಯನ್ನ ಪಡೆಕೊಂಡು ಸೂರ್ಯ ಚಂದ್ರಾದಿಗಳು ನಕ್ಷತ್ರಗಳು ಕೂಡ ಬೆಳಗುತ್ತಾ ಇವೆ. ಅದು ನಿನ್ನ ಸ್ವರೂಪ. ಅಂತದ್ದನ್ನ ನೀ ತಿಳಿದುಕೊಂಡು ಚಿರಾಗೇಕರಸನಾದ, ಎಲ್ಲಕ್ಕೂ ಸಾಕ್ಷಿಯಾದ ಅವ ಹೆಂಗದನ? ಎಲ್ಲಕ್ಕೂ ಕೂಡ ಅವನೇ ಸಾಕ್ಷಿಯಾಗ್ಯಾನ. ಅವ ಅಸಂಗದನ. ಯಾವ ಸಂಗವು ಕೂಡ ಆತ್ಮನಿಗೆ ಇಲ್ಲವೇ ಇಲ್ಲ. ಉದಾಸೀನ ನೋಡ್ಯಾನ ಕರೆ, ನೋಡಿದರೂ ಕೂಡ ಅದರಲ್ಲಿ ಉದಾಸೀನ ಬುದ್ಧಿ ಉಳ್ಳವನಾಗಿ ನಿತ್ಯ ಶುದ್ಧ ಬುದ್ಧ ಸ್ವಭಾವದವನಾದ ಆನಂದ ಘನನಾದ ಆತ್ಮನೇ ನನ್ನ ಸ್ವರೂಪವೆಂದು ತಿಳಿದು ಸಾಕ್ಷಾತ್ ಈ ಬ್ರಹ್ಮವೇ ನಾನಾಗಿದ್ದೇನೆ ಅಂತೇಳಿ ಯಾವ ತಿಳಿದಿದ್ದಾನೆಯೋ ಆ ದೇಹಕ್ಕಿಂತ ಬೇರೆಯಾದ ಆತ್ಮನನ್ನ ನೋಡುವ ವಿದ್ವಾಂಸನು ಕೂಡ ಮನೆಯಲ್ಲಿ ದೇವದತ್ತನಂತೆ ದೇಹದಲ್ಲಿ ನಿಷ್ಕ್ರಿಯ ಬ್ರಹ್ಮ ರೂಪದಿಂದ ಸುಖವಾಗಿರಲು ಶಕ್ಯ ಆಗ್ತದೆ. ಯಾಕ? ಆ ಬ್ರಹ್ಮ ಸ್ವರೂಪ ಸದಾ ಅದನ್ನ ತಿಳಿದುಕೊಂಡು ತಾನು ತನ್ನ ನಿಜದ ಸ್ವರೂಪದಲ್ಲಿ ಸದಾ ಇರುವಂತವ. ಅದಕ್ಕ ಭಗವಂತ ಹೇಳ್ತಾನ, ಸರ್ವ ಕರ್ಮಾಣಿ ಮನಸ ಸನ್ಯಸ್ಯಾಸ್ತೆ ಸುಖಂ ವಶೀನವತ್ವಾರೆ ಪುರೇ ದೇಹಿ ಅರ್ಜುನ. ಸಕಲ ಕರ್ಮಗಳನ್ನ ಇನ್ನೇನ್ ಮಾಡು? ಮನಸ್ಸಿನಿಂದ ಬಿಟ್ಟು. ನಿನ್ನ ಮನಸ್ಸು ಏನಿದೆ ಬಂಧನಕ್ಕೂ ಕಾರಣ ಆಗಿದೆ, ಮೋಕ್ಷಕ್ಕೂ ಅದೇ ಕಾರಣ ಆಗಿದೆಯಲ್ಲ. ಈ ಬಂಧವನ್ನ ಉಂಟು ಮಾಡುವ ಇಂಥದ್ದನ್ನ ನೀನೇನ್ ಮಾಡು? ಸಕಲ ಕರ್ಮಗಳನ್ನ ಮನಸ್ಸಿನಿಂದ ಬಿಟ್ಟು ವಶಿಯ ಸುಖವಾಗಿ 9 ದ್ವಾರಗಳುಳ್ಳ
ಹೊರರೂಪದ ದೇಹದಲ್ಲಿ ಕುಳಿತುಕೊಳ್ತಾನ ಅಥವಾ ನಿತ್ಯ ನಿರಂತರ ಬ್ರಹ್ಮ ನಿಷ್ಠೆಯಿಂದ ಹೊರಗಿನ ಇಂದ್ರಿಯಗಳನ್ನ ವಶ ಮಾಡಿಕೊಳ್ಳುವ ನಿಶ್ಚಿತಾತ್ಮನಾದ ಬ್ರಹ್ಮ ವಿದ್ವರ್ಯನು ವಿಹಿತ ಪ್ರಸಿದ್ಧೆ. ಇವನ್ನ ಎರಡಕ್ಕಿಂತಲೂ ವಿಲಕ್ಷಣವಾದ ದೇಹದ ಚೇಷ್ಟಾರೂಪ ಸಕಲ ಕರ್ಮಗಳನವಲ್ಲ ಈ ಹಿಂದಿನ ಅನೇಕ ಕಲ್ಪಗಳಲ್ಲಿ ಮತ್ತು ವರ್ತಮಾನ ಕಾಲದಲ್ಲಿ ಕೂಡ ಸಕಲ ಅವಸ್ಥೆಗಳಲ್ಲಿ ಯಾವಾಗಲೂ ದೇಹ ಇಂದ್ರಿಯಗಳ ವ್ಯಾಪಾರ ರೂಪದಿಂದ ಪರಿಣಾಮಗೊಂಡ ಕರ್ಮಗಳು ಪ್ರವೃತ್ತಿಯಿಂದ ಮಾಡಲ್ಪಡ್ತಾವಲ್ಲಪ್ಪ. ಅದಕ್ಕೆ ನೀನೇನ್ ಮಾಡು, ಅವನು ತಿಳ್ಕೊಂಡು ನಾನು ಕೂಟಸ್ಥನಿದ್ದೇನೆ. ಕೂಟವತ್ ಸ್ಥಿತ. ಕಂಬಾರ ಏನ್ ಮಾಡ್ತಾನ? ಬೆಂಕಿಯಲ್ಲಿ ಕಬ್ಬಣದ ತುಗುಡಿಯನ್ನಿಟ್ಟುಕೊಂಡು ಆ ಬೆಂಕಿಯಲ್ಲಿ ಏನ್ ಮಾಡ್ತಾನ? ಕಬ್ಬಿಣ ತುಂಡನ್ನ ಕಾಸಿ ಅಡಗಲ್ಲ ಮೇಲೆ ಇಟ್ಟು ಜಜ್ಜಿ ಅವನ ನಾನಾ ತರದ ಬೇರೆ ಬೇರೆಯಾಗಿ ಸಾಮಾನುಗಳನ್ನ ಮಾಡ್ತಾನ. ಖರೆ ಆದ್ರ ಕಾಯಿಸಿ ಬಡಿಸಿಕೊಂಡಂತ ಕಬ್ಬಣ ಅದೇನಾಗಿದೆ? ಬೇರೆ ರೂಪದಿಂದ ಬೇರೆ ಬೇರೆ ಸಾಮಾನುಗಳಾಗಿ ಖರೆ ತಳಗೊಂದು ಅಡಗಲ್ಲ ಐತಲ್ಲ ಕೂಟಸ್ಥ. ಆ ಕೂಟಸ್ಥನಿಗೆ ಯಾವ ಆಕಾರವೂ ಆಗಿಲ್ಲ. ಅದರಂತೆ ನೀನೇನ್ ಮಾಡು? ಆ ಕರ್ಮ, ನಾನು ಕರ್ಮಗಳನ್ನ ಮಾಡುವುದಿಲ್ಲ. ನಾ ಹೆಂಗದೇನೆ? ಕೂಟಸ್ಥದೇನೆ, ಅಸಂಗದನೆ ಮತ್ತು ಚಿದ್ರೂಪನಾಗಿದ್ದೇನಂತ ತಿಳ್ಕೊಂಡು ಈ ಪ್ರಕಾರವಾಗಿ ಆತ್ಮ ಮತ್ತು ಅನಾತ್ಮಗಳ ಸ್ವರೂಪದ ವಿವೇಕ ರೂಪ ಜ್ಞಾನವುಳ್ಳವನು ಏನಕ್ಕನವ? ಮನಸ್ಸಿನಿಂದಾಗಲಿ ಸ್ಥೂಲ ಮತ್ತು ಪುರ್ಯಷ್ಟಕ ರೂಪದಿಂದಾಗಲಿ ಇನ್ನು 9 ಬಾಗಿಲುಳ್ಳ ಪಟ್ಟಣದಂತಿರುವುದರಿಂದ ಅಥವಾ ಪೂರ್ಣವಾಗಿದ್ದರಿಂದ ಪುರ ಅಂತ ಹೆಸರಿನ ದೇಹದಲ್ಲಿ, ಈ ಕಾರಣದಲ್ಲಿ ದೇಹ ಶಬ್ದದಿಂದ ಉಪಲಕ್ಷಿತವಾದ ಪ್ರಕೃತಿಯಲ್ಲಿಯೇ ಬಿಟ್ಟು ಜನನ ಮರಣಾದಿ ವಿಕಾರ, ಕರ್ತೃತ್ವ, ಭೋಕ್ತೃತ್ವ, ಸುಖಿತ್ವ, ದುಃಖಿತ್ವಾದಿ ಧರ್ಮಗಳು ಮತ್ತು ಜಾಗೃತ ಮೊದಲಾದ ಜಾಗ್ರ ಸ್ವಪ್ನ ಸುಷುಪ್ತಿ ಕೂಡ ಏನೋ ಅವಸ್ಥಾ ವಿಶೇಷಗಳೆಲ್ಲವೂ ಪ್ರಕೃತಿಯಾಗ್ಯಾವಂತ ತಿಳ್ಕೋರು. ನೀನು ಅಲ್ಲವೇ ಅಲ್ಲಿವು. ಈ ಎಲ್ಲವೂ ಈ ಪ್ರಕೃತಿಯು ಕೂಟಸ್ಥ ಅಸಂಗ ಚಿದ್ರೂಪನಾದ ಆತ್ಮನಾದ ನನ್ನಲ್ಲಿ ಇವು ಯಾವು ಆಗಿಲ್ಲ ಅಂತ ತಿಳ್ಕೊಂಡು ಈ ಪ್ರಕಾರ ಅನಾತ್ಮ ತಾದಾತ್ಮ ರೂಪ ಅಧ್ಯಾಸವನ್ನ ಚೆನ್ನಾಗಿ ನಿರಸನ ಮಾಡಿಕೊಂಡು ಸ್ವಯಂ ನಿಷ್ಕಲ ನಿಷ್ಕ್ರಿಯ ನಿತ್ಯ ಶುದ್ಧ ಬುದ್ಧ ನಿರಂತರ ಆನಂದೈಕ ರಸ ಅದ್ವಿತೀಯ ಬ್ರಹ್ಮ ಸ್ವರೂಪದಿಂದ ತನ್ನ ಆತ್ಮದಲ್ಲಿಯೇ ಏನಾಗ್ಯವ ತಿಳಿದುಕೊಂಡು ತನ್ನ ನಿಜವಾದ ಸ್ವರೂಪದಲ್ಲಿ ಸುಮ್ಮಿರ್ತಾನ. ಯಾವುದನ್ನ ಮಾಡುವುದಿಲ್ಲ ಅಂತ ತಿಳ್ಕೊಳ್ಳಿ. ಈ ಸ್ವರೂಪದಲ್ಲಿ ನಿಂತು ನೋಡಿದಾಗ ಅಂತ ನಿಜವಾದ ಸ್ವರೂಪದಲ್ಲಿ ನೀ ನೋಡ್ತಾ ಇದ್ಯಂದ್ರ ಅದು ನಿನಗೆ ಯೋಗ್ಯಪ. ದಾಸವಾಳ ಹೂವಿನ ಸಾಮೀಪ್ಯದಿಂದ ಆ ಸ್ಫಟಿಕ ಮಣಿಯ ಹತ್ತಿರ ಕೆಂಪಾದ, ನೀಲಿಯಾದ, ಹಸಿರಾದ, ಬಿಳಿಯಾದ ಆ ಪುಷ್ಪವನ್ನ ಇಟ್ಟಾಗ ಅದು ದಾಸವಾಳ ಹೂವಿನ ಸಾಮೀಪ್ಯದಿಂದ ಸ್ಫಟಿಕದಲ್ಲಿ ಹೇಗೆ ಕೆಂಪು ಬಣ್ಣತ್ವ ನೀಲಿ ಬಣ್ಣತ್ವ ತೋರ್ತದಲ್ಲ, ಅದರಂತೆ ಅನಾತ್ಮದ ಸನ್ನಿಧಿಯಿಂದ ಆತ್ಮನಲ್ಲೇ ಕಂಡು ಬರುವ ಅನಾತ್ಮಗಳ ಮುಖಾಂತರವಾಗಿ ಮಾಡಲ್ಪಡುವ ಏನಿದಾವೆಯೋ ಸಕಲ ಕರ್ಮಗಳನ್ನ ಪ್ರಕೃತಿಯೇ ಮಾಡ್ತಾ ಇದೆ ಅಂತ ಹೇಳಿ ತಿಳಿದುಕೊಂಡು ನಾನು ಏನನ್ನ ಮಾಡುವುದಿಲ್ಲ ಅಂತ ನೀನು ನಿಶ್ಚಯ ಮಾಡು. ಈ ಪ್ರಕಾರವಾಗಿ ವಿದ್ಯೆಯಿಂದ ಸ್ವಯಂ ಬ್ರಹ್ಮ ಭಾವನೆಯನ್ನ ಪಡೆದುಕೊಂಡು ಯದ್ಯಪಿ ವಿದ್ವಾಂಸನೇ ಇರಲಿ, ಹಾಗಿದ್ದರೂ ಕೂಡ ನಿಷ್ಕ್ರಿಯ ರೂಪದಿಂದ ಆಗುವುದಿಲ್ಲ ಅಂದರೆ, ಏಕೆಂದರೆ ಬ್ರಹ್ಮ ರೂಪದಿಂದಿರುವ ಆ ಪುರುಷನಿಗೆ ಬೇರೆಯವರಿಂದ ಮಾಡಲ್ಪಟ್ಟ ಕ್ರಿಯೆಯ ಸಂಬಂಧ ಆಗಿದ್ದರೂ ಕೂಡ ಆ ಪುರುಷನಿಗೆ ಬೇರೆಯವರಿಂದ ಮಾಡುವ ಕ್ರಿಯೆ ಏನಿಲ್ಲ ಕೂಡ ಮಾಡಿದ
ದೇವರಿಗೆ ಆಸದನ್ನ ತರ್ತಾರೆ. ಹೇಗೆ ಮನೆತಿರುವ ದೀಪದಲ್ಲಿ ಬೇರೆ ಗಾಳಿ ಮೊದಲಾದವುಗಳು ಕೂಡ ಚಲನ ಕ್ರಿಯೆಯಲ್ಲಿ ಇಲ್ಲದಿದ್ದರೂ ಕೂಡ ಅದರಲ್ಲಿ ಏನಾಗ್ತದದು ತನ್ನಿಂದ ಮಾಡಲ್ಪಟ್ಟ ಎಣ್ಣೆಯನ್ನು ತೆಗೆದುಕೊಳ್ಳುವುದೇ ಮೊದಲಾದ ಕ್ರಿಯೆಗಳದಾವಲ್ಲ ಇದ್ದೇ ಇರ್ತಾವ. ದೀಪ ಹಚ್ಚಬೇಕಾತಂದ್ರ ಎಣ್ಣೆ ಹಾಕಲಾರದೆ, ಬತ್ತಿಯನ್ನ ಹಾಕಲಾರದೆ, ಆ ಬತ್ತಿಯ ಮೂಗನ್ನ ಹಿಂಡಿ ಕಟ್ಟಿ ಕೆರೆದು ದೀಪ ಹಚ್ತೇವಲ್ಲ, ಆ ಕ್ರಿಯೆನೇ ಇಲ್ಲ ಅಂದ್ರೆ ದೀಪ ಹಚ್ಚಬಹುದೇ? ಆ ದೀಪ ಹತ್ತಾಕ ಮಣ್ಣಿಂದರಾಗಲಿ, ಕಂಚಿಂದರಾಗಲಿ, ಕಬ್ಬಣದರಾಗಲಿ, ಬಂಗಾರದರಾಗಲಿ, ಬೆಳ್ಳಿದರಾಗಲಿ ಪಣತಿವಿ. ತಾನು ಮಾಡಿರವ ಮತ್ತ ಕಾಳು ಬೆಳೆಗಳನ್ನ ತೆಗೆದು ಎಣ್ಣೆಯನ್ನ ಗಾಣಕ್ಕ ಹಾಕಿ ಆ ಎಣ್ಣೆಯ ತಂದು ಅದಕ್ಕೆ ಸುರುವಿ ಅದಕ್ಕೆ ದೀಪ ಹಚ್ಚಿದಾಗ ಮಾತ್ರ ದೀಪ ಹತ್ತಿತಲ್ಲದೆ ತಾನಿಲ್ಲದೆ ದೀಪ ಹತ್ತತೇನು? ಅದು ಯಾಕ ದೀಪದಲ್ಲಿ ಬೇರೆ ಮೊದಲಾದ ಚಲನೆ ಇಲ್ಲದಿದ್ದರೂ ಕೂಡ ಅದರಲ್ಲಿ ತನ್ನಿಂದ ಮಾಡಲ್ಪಟ್ಟ ಎಣ್ಣೆಯನ್ನ ತೆಗೆದುಕೊಳ್ಳುವುದೇ ಮೊದಲಾದ ಕ್ರಿಯೆಗಳು. ಈ ಕ್ರಿಯೆಗಳು ಇರಲಿಲ್ಲ ಅಂದ್ರೆ ದೀಪ ಹತ್ತಬಹುದೇ? ಅಥವಾ ಹೇಗೆ ಆನೆಯ ಮೇಲೇರಿ ಹೋಗುವ ರಾಜನಲ್ಲಿ ಆನೆಯಿಂದ ಮಾಡಲ್ಪಟ್ಟ ಗಮನ ಕ್ರಿಯೆಯು ಯದ್ಯಪಿ ಇರುವುದಿಲ್ಲ. ಆನೆ ಹೊಕ್ಕತೆ ಕರೆ ಹತ್ತಿಸ್ಕೊಂಡು ಹೋಗುತ್ತೆ, ಆದ್ರೆ ಹೋಗುವ ಕ್ರಿಯೆ ಬರುವ ಕ್ರಿಯೆ ಆನೆ ಮಾಡಿತಲ್ಲದೆ ಹೊಡಿತಿಕೊಂಡವ ಮಾಡ್ಯ ನೀನು ಇಲ್ಲ. ಅದರಂತೆ ಹೀಗೆ ಮಾಡುವತನ ಮಾಡಿಸುವತನಗಳಿರ್ತಾವಲ್ಲ, ಒಂದು ವೇಳೆ ಹೇಳಿದ್ದಾದರೆ ಅದು ಕೂಡ ಸರಿಯಾಗುವುದಲ್ಲ. ಯಾಕಂದ್ರ ಪರಮಾತ್ಮಂಗ ಏನವ ನಿರವಯವನಾಗ್ಯನ. ಯಾವ ಅವಯವಗಳನ್ನ ಇಲ್ಲವನಿಗೆ, ಅವಯವ ನಿರವಯವ, ಯಾವ ಅವಯವಗಳು ಕೂಡ ಅವನಿಗೆ ಇಲ್ಲ. ಆಶ್ರಯ ಇಲ್ಲ. ನಿಷ್ಕಲಂ ನಿಷ್ಕ್ರಿಯಂ, ನಿಷ್ಕಲಂ ನಿಷ್ಕ್ರಿಯನು ಇತ್ಯಾದಿ ವಾಕ್ಯಗೆಂದು ಕೂಡ ಆತ್ಮ ಹೆಂಗದನ ನಿರವಯವನೆಂದು ನಿಷ್ಕ್ರಿಯನೆಂದು ನಮ್ಗೆ ಕೇಳಿ ಬರ್ತಾವ ಶ್ರುತಿಗಳು. ಭಗವದ್ಗೀತೆ ಎಲ್ಲ ವೇದ ಮಾತೆ ನಮಗೆ ಹಿಂಗ್ ಕೇಳ್ತಾಳಲ್ಲ, ಅದಕ್ಕ ಆತ್ಮನಲ್ಲಿ ಕ್ರಿಯೆಗಳನ್ನ ಒಪ್ಪಿಕೊಂಡಿದ್ದಾದರೆ ಸಾವಯತ್ವ ಮತ್ತು ಅನಿತ್ಯತ್ವ ಪ್ರಾಪ್ತ ಆಕ್ಕವ. ಹಾಗಾದ್ರ ಸಕಲವಾದಿಗಳಿಗೆ ಅನಿಷ್ಟ ಮತ್ತು ಶ್ರುತಿಗೆ ವಿರೋಧ ಆಕತಂತ. ಅದಕ್ಕ ರಾಜನಲ್ಲಿ ಅವಯವಗಳಿರುವುದರಿಂದ ಅವನೆಲ್ಲ ಕರ್ತೃತ್ವಾದಿಗಳಿಂದ ಕೂಡಿರುವುದಿಲ್ಲ ಅಂತ ತಿಳಿಸಲು ನೈವ ಕುರ್ವನ್ ಅಂತ ಆ ಶಬ್ದ ಪ್ರಯೋಗ ಮಾಡ್ಯಾನ. ಅದಕ್ಕ ಪರಮಾತ್ಮ ಹೆಂಗದನ ನಿರವಯವನಾದ್ದರಿಂದ ಸ್ವತಃ ಏನನ್ನು ಮಾಡುವುದಿಲ್ಲ, ಬೇರೆಯವರಿಂದಲೂ ಕೂಡ ಮಾಡಿಸುವುದಿಲ್ಲ. ನಿರವಯವ ಮತ್ತು ಪರಿಪೂರ್ಣ ವಸ್ತುವಿನಲ್ಲಿ ಚಲನ ಕ್ರಿಯೆ ಕಲ್ಪನೆಯು ಕೂಡ ಮಾಡುವುದು ಶಕ್ಯ ಆಗುವುದಿಲ್ಲಪ್ಪ. ಅದಕ್ಕಿದನ್ನ ನೀನು ತಿಳಿದುಕೊಂಡ್ರೆ, ಯಾಕಂದ್ರ ಪ್ರಮಾಣಕ್ಕೆ ವಿರೋಧ ಆಗಿದೆಯಲ್ಲ. ಹೇಗೆ ನಿರವಯವ ಪೂರ್ಣವಾದ ಆಕಾಶದಲ್ಲಿ ಚಲನ ಕ್ರಿಯೆ ಕೂಡ ಸಂಭವಿಸುವುದಿಲ್ಲವೋ, ಒಂದು ಪಂಚ ಮಹಾಭೂತಗಳಲ್ಲಿ ಕೂಡ ಇರತಕ್ಕಂಥದ್ದು ಆಕಾಶ ಐತಲ್ಲ, ಅದರ ಯಾವ ಕೂಡ ಎಂದಾದರೂ ತೂತಿದೆಯೇ? ಬಿಸಿಲಿಗೆ ಎಂದಾದರೂ ಆಕಾಶ ಒಣಗಿದೆಯೇನು? ಗಾಳಿಯಿಂದ ಎಂದಾದರೂ ಆಕಾಶ ಹಾರಿ ಹೋಗಿದೆಯೇನು? ಅದರಂತೆ ಆತ್ಮ ಸ್ವರೂಪ ಬರೇ ಇದು ನಾಶವಾಗುವ ಅವಕಾಶ ಕೊಟ್ಟದ್ದ ಆಕಾಶ ಐತಲ್ಲ, ಇದಕ್ಕೂ ಕೂಡ ಏನಂದಾರ ಒಂದು ಭೂತ ಅಂತ ಕರೆದಾರಲ್ಲ. ಇದರದ ಹಿಂಗೈತಂದಾಗ ಅತಿ ಸೂಕ್ಷ್ಮವಾಗಿರುವ ಅತಿ ದೊಡ್ಡದಾಗಿರುವ ನಮ್ಮ ನಿಮ್ಮೆಲ್ಲರ ಸ್ವರೂಪ ಅದಕ್ಕೆ ಹೆಂಗ ಆತ್ಮನಲ್ಲಿ ಕೂಡ ಕ್ರಿಯೆ ಸಂಭವಿಸುವುದಿಲ್ಲಪ್ಪ. ಅದಕ್ಕ ನಿತ್ಯ ಸರ್ವಗತಃ ಸ್ಥಾನವು ಅಂತ ಪದ ಪ್ರಯೋಗ ಮಾಡಿದ. ಎಲ್ಲೇ ಆ ಶ್ಲೋಕದಲ್ಲಿ ಆತ್ಮ ಹೆಂಗದನ ನಿತ್ಯವೂ ಅದನ, ಆತ್ಮ ಸರ್ವ ವ್ಯಾಪಿಗೂ ಅದನ, ನಿರ್ವಿಕಾರನೆಂಬ ಶ್ರುತಿ ವಾಕ್ಯದಿಂದ ಆತ್ಮ ನಿಷ್ಕ್ರಿಯನು ಪೂರ್ಣನು ಅಂತ ಹೇಳ. ಅವ ಹೆಂಗದನ ಪರಿಪೂರ್ಣ ತುಂಬಿಕೊಂಡಾನ. ನಿರವಯವ ನಿಷ್ಕ್ರಿಯನಾದ ಪರಮಾತ್ಮನಲ್ಲಿ ಮಾಡುವತನ ಮತ್ತು ಮಾಡಿಸುವತನಗಳೆರಡು ಸಂಭವಿಸುವುದಿರುವುದಿಲ್ಲಪ್ಪ. ಅವ ಮಾಡಿಸುವವನು ಅಲ್ಲ, ಮಾಡುವವನು ಕೂಡ ಅಲ್ಲ. ಅದಕ್ಕ ಸರ್ವಾಧಿಪತ್ಯಂ ಕುರುತೆ ಮಹಾತ್ಮ. ಮಹಾತ್ಮ ಹೆಂಗನವ
ಸರ್ವಕ್ಕೂ ಅಧಿಪತಿಯಾಗ್ಯಾನ. ಏಷ ಏವ ಸಾಧು ಕರ್ಮ ಕಾರಯತಿ ಏಷತೆ ಆತ್ಮಾಂತರ್ಯಮ್ಯತ್ ಇವನೇ. ಇವನೇ ಪುಣ್ಯ ಕರ್ಮಗಳನ್ನ ಮಾಡಿಸ್ತಾನ. ಇವನು ನಿತ್ಯ ಆತ್ಮ, ಅಂತರ್ಯಾಮಿ, ಅಮೃತನೂ ಆಗ್ಯಾನ. ಹೆಂಗಾಗ್ಯಾನ ಅಮೃತ ಸ್ವರೂಪ? ಅದು ನಮ್ಮ ನಿಮ್ಮೆಲ್ಲರ ಆತ್ಮ ಸ್ವರೂಪ, ಅಮೃತ ಸ್ವರೂಪ. ಆತ್ಮ ಕರ್ತೃತ್ವ ಮತ್ತು ಕಾರಯಿತೃತ್ವವನ್ನ ಪ್ರತಿಪಾದನೆ ಮಾಡುವ ಶ್ರುತಿಗಳು ಕೂಡ ಅಪ್ರಮಾಣ ಆಗ್ತಾವ. ಹೇಳ್ತಾವಂದ್ರು ಕೂಡ ಅವು ಅಪ್ರಮಾಣ. ಯಾಕಂದ್ರ ಆತ್ಮನ ಸನ್ನಿಧಿಯಲ್ಲಿ ಅದೆಲ್ಲ ವ್ಯವಹಾರ ಕಡ ನಡೀತಾವಲ್ಲ. ಹೇಗೆ ಸೂರ್ಯನ ಸನ್ನಿಧಿಯಿಂದ ಕತ್ತಲೆಯು ದೂರವಾಗುತ್ತಿರಲು, ಸೂರ್ಯನ ಪ್ರಖರವಾದ ಅವನ ಕಿರಣ ಇದ್ದಾಗ ಏನಾಗತಿ? ಕತ್ತಲೆ. ಎಲ್ಲಿ ಬೆಳಕಿದೆ ಅಲ್ಲೇ ಕತ್ತಲೆ ಇಲ್ಲ, ಎಲ್ಲಿ ಕತ್ತಲೆ ಇದೆ ಅಲ್ಲಿ ಬೆಳಕಿಲ್ಲ. ಸೂರ್ಯ ಇದ್ದಲ್ಲೇ ಕತ್ತಲೆ ಐತಿ? ಇಲ್ಲವೇ ಇಲ್ಲ. ಅದರಂತೆ ಹೇಗೆ ಸೂರ್ಯನ ಸನ್ನಿಧಿಯಿಂದ ಕತ್ತಲೆ ದೂರವಾಗುತ್ತದೆ ಅಲ್ಲ, ಸೂರ್ಯನು ಕತ್ತಲೆಯನ್ನ ದೂರ ಮಾಡ್ತಾನಂತ ಔಪಚಾರಿಕವಾಗಿ ಹೇಳ್ತಾರ. ಅವ ಕತ್ತಲೆಯನ್ನ ದೂರ ಮಾಡ್ತಾರಂತೇಳಿ ಔಪಚಾರಿಕ ಹೇಳ್ತಾರ. ಸೂಜಿಗಲ್ಲಿನ ಸನ್ನಿಧಿಯಿಂದ ಸುತ್ತಿರಲು, ಈಗ ಅಯಸ್ಕಾಂತ ಒಂದು ಕಲ್ಲಿನ ತುಂಡನ್ನ ಹಿಡಿದಾಗ ಸೂಜಿಗೆ ಹಚ್ಚಿದಾಗ, ಆ ಸೂಜಿಯನ್ನ ಹಚ್ಚಿದಾಗ ಅದನ್ನ ಹಿಡಿದುಕೊಳ್ಳುವ ಸಾಮರ್ಥ್ಯ ಯಾವುದರಲ್ಲಿದೆ? ಆ ಸೂಜಿಗಲ್ಲಿನ ಇದೆ. ಅದರಂತೆ ಸೂಜಿಗಳನ್ನ ಚಲಿಸುವಂತೆ ಮಾಡ್ತದಲ್ಲ, ಈ ರೀತಿಯಾದ ಸೂಜಿಗಳ ಚಾಲನೆಯನ್ನ ಸೂಜಿಗಲ್ಲಿನ ಔಪಚಾರಿಕವಾಗಿ ಹೇಳಿದರೆ. ಅದರಂತೆ ಆತ್ಮನ ಸನ್ನಿಧಿಯಿಂದ ಪ್ರಕೃತಿಯು ವಿಕಾಸ ಆಗ್ತಾ ಇದೆ. ಆತ್ಮನ ಸತ್ಯನ ಪಡ್ಕೊಂಡು ಇದು ವಿಕಾಸ ಯಾರು? ಈ ಪ್ರಕೃತಿ. ಅದರ ವಿಕಾಸವನ್ನ ಸರ್ವಾಧಿಪತ್ಯ ಅಧಿಕಾರಿಯಾದ ಪರಮಾತ್ಮನಲ್ಲಿ ಔಪಚಾರಿಕವಾಗಿ ಹೇಳ್ತಾರ, ಸತ್ಯವಾಗಿ ಹೇಳುವುದಿಲ್ಲ. ಇದನ್ನ ಹೇಳುವುದಾದ ತಿಳಿಸುವಗೋಸ್ಕರವಾಗಿ ಮಾಡ್ತಾರ, ಔಪಚಾರಿಕವಾಗಿ ಹೇಳ್ತಾರ. ಅದರಂತೆ ಆತ್ಮನ ಸನ್ನಿಧಿಯಿಂದ ಈ ಬುದ್ಧಿ ಮೊದಲಾದವುಗಳು ಕೂಡ ಏನದವ? ವ್ಯಾಪಾರ ಮಾಡುತ್ತಿರಲು. ಈ ಎಲ್ಲ ವ್ಯವಹಾರಗಳ ವ್ಯಾಪಾರ ಮಾಡ್ತಾವಲ್ಲ, ಬುದ್ಧಿ ಮೊದಲಾದವುಗಳನ್ನ ಆತ್ಮನ ಪ್ರೇರಿಸುತ್ತಾನೆ. ಈ ಪ್ರಕಾರ ಅವುಗಳ ಪ್ರವೃತ್ತಿಯು ವಿಕ್ರಿಯನಾದ ಆತ್ಮನಲ್ಲಿ, ಆತ್ಮ ಔಪಚಾರಿಕವಾಗಿ ಹೇಳ್ಯಾರಂದಾಗ ಔಪಚಾರಿಕವಾಗಿ ಹೇಳ್ಯಾರಲ್ಲ, ಧ್ಯಾಯತೀವ ಲೀಲಾಯತೀಯವ, ಧ್ಯಾನ ಮಾಡುವವನಂತೆ ಚಲಿಸುವವನಂತೆ. ಈ ಅರ್ಥವುಳ್ಳ ಶ್ರುತಿಯಿಂದ ಏನಿಲ್ಲ, ಆತ್ಮನ ಮೇಲೆ ಮಾಡುವತನ ಮತ್ತು ಮಾಡಿಸುವತನಗಳೆರಡೂ ಕೂಡ ಸಂಭವಿಸುವುದರಿಂದ ಈ ಅರ್ಥವನ್ನ ಸ್ವೀಕರಿಸಿಕೊಂಡು ಪ್ರಾಣಿಗಳಿಗೆ ಸ್ವತಂತ್ರ ಇರುವುದಿಲ್ಲ ಅಂತ ಸಿದ್ಧ ಮಾಡಲು, ಪ್ರಾಣಿಗಳಿಗೂ ಕೂಡ ನಾವು ಜೀವನ ಮಾಡಾಕ ಸ್ವತಂತ್ರ ಐತಿ. ನಾವು ಉಪಯೋಗ ಮಾಡ್ತೀವಿ ಎತ್ತುಗಳನ್ನ ಗಳೆ ಹೊಡೆಯಾಕ. ಪ್ರಾಣಿ ಪಕ್ಷಿಗಳು ಬೇರೆ ಬೇರೆ ವ್ಯವಹಾರ ಮಾಡಾಕ ನಮ್ಮ ಸಹಾಯಕ ಅವು ಕೂಡ ಬೆಯಲ್ಲಿ ಕೇರಿಗಳಾಗಲಿ ಹುಳಗಳಾಗಲಿ ತಿನ್ನುವ ಎಲ್ಲವೂ ಕೂಡ ಮನುಷ್ಯನ ಸುಖಕ್ಕಾಗಿ ತಮ್ಮ ಜೀವನವನ್ನ ಕಳಿತವಂತ. ಪಶು ಪಕ್ಷಿ ಆದಿಗಳು ಕೂಡ ಯಾಕ ಮನುಷ್ಯ ಸುಖವಾಗಿರಬೇಕಂತ ತಾನು ಏನು ಹೊಲದಲ್ಲಿ ಬಿತ್ತಿ ಬೆಳೆಗಳಲ್ಲಾಗಲಿ ಯಾವುದಾದ್ರು ಕ್ರಿಮಿ ಕೀಟಗಳಾಗಲಿ ಏನಕ್ಕವಂದ್ರ ನಾಶ ಮಾಡ್ತವಂತ. ಅದರಂತೆ ಪ್ರಾಣಿಗಳಿಗೆ ಏನಿಲ್ಲ, ಸ್ವತಂತ್ರತೆ ಇರುವುದಿಲ್ಲ. ಅದನ್ನ ಸಿದ್ಧ ಮಾಡಲು ಪರಮಾತ್ಮ ಮಾಡಿದ ಮಾಡುವವನು ಮತ್ತು ಮಾಡಿಸುವವನು ಆಗಿದ್ದಾನೆಂದು ಕೂಡ ಶ್ರುತಿಗಳು ಹೇಳ್ತವ. ಈ ಮೇಲೆ ಹೇಳಿದಂತೆ ಪರಮಾತ್ಮನಿಂದ ಸೃಷ್ಟಿ ಮೊದಲಾದವಳಾಗ್ತಕ್ಕಂತ ತಿಳಿಬೇಕಲ್ಲ. ಹಾಗಿಲ್ಲದಿದ್ದರೆ ನಿಷ್ಕಲಂ ನಿಷ್ಕ್ರಿಯಂ ಶಾಂತಂ ಆತ್ಮ ನಿಷ್ಕಲ ನಿಷ್ಕ್ರಿಯ ಆಗಿದ್ದಾರೆ. ಅವ ಏನನ್ನ ತಿನ್ನುವುದಿಲ್ಲ, ಅವ ಬೇರೆ ಯಾರೂ ತಿನ್ನುವುದಿಲ್ಲ ಇತ್ಯಾದಿ ಶ್ರುತಿಗಳು ಆತ್ಮನು ನಿರ್ವಿಕಾರನೆಂದು ಹೇಳುವ ಶ್ರುತಿಗಳೊಡನೆ ವಿರೋಧವಾದೀತು. ಅದಕ್ಕ ಸ್ವಲ್ಪವಾದದ್ದು ಮಾಡೋದಿಲ್ಲ,
ಮತ್ತು ಮಾಡಿಸುವುದಿಲ್ಲ ಅಂತ ಸಿದ್ಧಾಂತ ಅಲ್ಲ. ಆತ್ಮ ಹೆಂಗದನ ನಿರವಯವನಾದ್ದರಿಂದ ಕ್ರಿಯೆಗೆ ಆಶ್ರಯನಾಗುವುದಿಲ್ಲ. ಅವನಲ್ಲಿ ಯಾವ ಕ್ರಿಯೆ ಆಗುವುದಿಲ್ಲಪ್ಪ. ಆತ್ಮನಲ್ಲಿ ಸ್ವತಃ ಕರ್ತೃತ್ವವಿಲ್ಲದಿದ್ದರೂ ಕೂಡ ಹೇಗೆ ಸೂಜಿಗಲ್ಲು ಸೂಜಿಗಳನ್ನ ಚಲನೆಯಾಗುವಂತೆ ಮಾಡುತ್ತದೆಯೋ, ಅಯಸ್ಕಾಂತ ತಾನು ಮಾಡದಿದ್ದರೂ ಕೂಡ ಅದೇನಿದೆ ತನ್ನಲ್ಲಿ ಮಾಡಿಸುವಂತ ಶಕ್ತಿ ಇದೆಯಲ್ಲ, ಅದರಂತೆ ಅವನಲ್ಲಿ ಮಾಡಿಸುವುದನ್ನು ಉಂಟಾಗುತ್ತಂತಂದರೆ ಶಂಕೆ ಉಂಟದ್ದಾದರೆ ಅದು ಯೋಗ್ಯ ಆಗಿರುವುದಿಲ್ಲಪ್ಪ. ಯಾಕಂದ್ರ ಹಾಗಾಗುವುದರಿಂದ ಏನಿಲ್ಲ, ಪ್ರಾಣಿಗಳಿಗೆ ಆತ್ಮನ ಸನ್ನಿಧಿಯು ಯಾವಾಗಲೂ ಪ್ರವೃತ್ತಿ ಉಂಟಾಗಬೇಕಾಯಿತಲ್ಲ. ಪರಂತು ಹಾಗೆ ಕಂಡು ಬರುವುದಿಲ್ಲ. ಅದಕ್ಕ ಆತ್ಮನಲ್ಲಿ ಮಾಡಿಸುವತನ ಪ್ರಾಮಾಣಿಕವಾಗಿರುವುದಿಲ್ಲ ಅಂತೇಳಿ ಅಭಿಪ್ರಾಯವನ್ನ ಪಡೆದಿದ್ದಕ್ಕೇನೆಂದರ ನ ಕರ್ತೃತ್ವಂ ಅಂತ ಹೇಳ್ಯಾರಲ್ಲಪ್ಪ. ಅದಕ್ಕ ಇದನ್ನ ನೀ ತಿಳಿದುಕೊಂಡು ಈ ತೆರನಾಗಿ ಜೀವನ ಮಾಡು. ಹೇ ಅರ್ಜುನ, ನೀನು ಎಲ್ಲಿವರೆಗೆ ಇದನ್ನ ಮಾಡುವುದಿಲ್ಲ ಅಲ್ಲಿವರೆಗೆ ಏನಾಗುದಿಲ್ಲ, ಸರಿ ಆಗುದಿಲ್ಲಪ್ಪ ಅಂತೇಳಿ ಪರಮಾತ್ಮ ಅವನ ನಿಮಿತ್ತ ಮಾಡಿಕೊಂಡು ನಿಮ್ಮೆಲ್ಲರಿಗೆ ಹೇಳಿದ್ನಲ್ಲ, ಸರ್ವ ಕರ್ಮಾಣಿ ಮನಸ ಸನ್ಯಸ್ಯಾಸ್ತೆ ಸುಖಂ ಋಷಿ ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ ನ ಕಾರಯನ್ ಹೇಳಿದಾರ. ಇದನ್ನ ಮತ್ತ ನಾಳೆಯ ದಿನ ಏನನ್ನ ಹೇಳ್ತಾನನ್ನೋದನ್ನ ನಾವು ನೀವೆಲ್ಲರೂ ಕೂಡ ಚಿಂತನೆ ಮಾಡಂಬಲ್ಲಿಗೆ 2 ವಾಕ್ಯ ಪುಷ್ಪಗಳನ್ನ ಸದ್ಗುರುನಾಥರ ಶ್ರೀಕೃಷ್ಣ ಪರಮಾತ್ಮನ ಡಿದಾವರೆಗಳಲ್ಲಿ ಸಮರ್ಪಿಸಿ